ಸೊ ಏನಾಗುತ್ತೆ ನಿಮ್ಗೆ ಎಂಟ್ರೆನ್ಸ್ ಬಂದಾಗ ನೋಡೋಕ್ಕೂ ಚೆನ್ನಾಗಿದೆ, ನಿಮ್ಗೆ ಪ್ರಿಮಿಟನ್ನು ಅಚೀವ್ ಮಾಡಿದ್ದೀರಾ, ಜಸ್ಟ್ ಅಡಿಷನ್ ಆಫ್ ಒಂದು ಡಿಸೈನ್ ಐಟಮ್. ಅಂಡ್ ಇದ್ರ ಪ್ಲೇಸಿಂಗ್ ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ನೀವು ಮನೆಯಿಂದ ಹಿಂಗೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಎದುರುಗಡೆ ಒಂದು ಫ್ಯಾಮಿಲಿ ಫೋಟೋನೋ ಬುದ್ಧನೋ ಕೃಷ್ಣನೋ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸರ್. ಇಲ್ಲಿ ಮೇನ್ ಹೈಲೈಟ್ ಅಂದ್ರೆ ಈ ಶಟರ್ ಅದಕ್ಕೆ ಬಂದಿರುವಂಥ ಹ್ಯಾಂಡಲ್ ಸರ್. ಇದು ಬಂದು ಬೋಧಿ ಟ್ರೀ ಅಂತಲ್ವಾ ಸರ್, ಬುದ್ಧಂದು ಆ ಥರ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಹ್ಯಾಂಡಲ್ನ ಪ್ರಿಪೇರ್ ಮಾಡ್ಕೊಂಡಿರೋದು ಸರ್. ಫೋಲ್ಡಬಲ್ ಕಾನ್ಸೆಪ್ಟ್ ಎಲ್ಲ ಪ್ಲಾನ್ ಮಾಡಿದ್ದೀವಿ ಸರ್. ನಮಗೆ ಫುಲ್ ವ್ಯೂ ಬೇಕು ಅಂದಾಗ ನೀವು ಇದನ್ನ ರಿಮೂವ್ ಮಾಡ್ಕೊಂಡ್ರೆ ನಿಮ್ಗೆ ಆಚೆ ಫುಲ್ ವ್ಯೂ ಕಾಣುತ್ತೆ ಸರ್ ನಿಮಗೆ. ಕರೆಕ್ಟ್ ಅಲ್ವಾ ಸರ್ ಇದು? ಹೈ ಗ್ಲೋಸ್ ಲ್ಯಾಮೆಟ್ ಹೋಗಿದ್ದೀವಿ. ಸೊ ಇದು ಎಕನಾಮಿಕಲ್ಲೂ ಬರಬೇಕಾಗಿತ್ತು, ಆಸ್ ವೆಲ್ as ನಮ್ಗೆ ಸ್ವಲ್ಪ ರಿಚ್ನೆಸ್ ಚೆನ್ನಾಗಿ ಕಾಣಬೇಕಾಗಿತ್ತು. ಸೊ ಅಕ್ರಿಲಿಕ್ ಹೋದ್ರೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಗುತ್ತೆ, ಹೈ ಗ್ಲೋಸ್ ಹೋಗಿದ್ದೀವಿ. ಬಟ್ ನೀವು ಹೈ ಗ್ಲೋಸ್ ಫಿನಿಶ್ ನೋಡ್ಬೋದು ಸರ್, ಇಟ್ಸ್ ಆಲ್ಮೋಸ್ಟ್ ಈಕ್ವಿವಲೆಂಟ್ ಅಕ್ರಿಲಿಕ್ ಓನ್ಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ನಾವು ಭಾರತೀಯರಿದ್ದೀವಲ್ಲ, ನಮಗೆ ಕಬ್ಬಿನ ಹಾಲನ್ನು ಪೂರ್ತಿ ಹಿಂಡೆ ತೆಗಿಬೇಕು. ನಾವು ಕಬ್ಬಿನ ರಸ ತೆಗೆಯೋವರೆಗೂ ಕೂಡ ಬಿಡೋದೇ ಇಲ್ಲ, ಹಾಕಿ 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 ತೆಗಿತೀವಿ. ಜೊತೆಯಲ್ಲಿ ತರಕಾರಿ ತಗೊಳಕ್ಕೋದ್ರೆ ಜೊತೆಯಲ್ಲಿ ಏನಾದರೂ ಬರಲೇಬೇಕು ನಮಗೆ, ಮೆಣಸಿನ್ಕಾಯಿನೋ ಕೊತ್ತಂಬರಿ ಸೊಪ್ಪು ಏನಾದರೂ ಸಿಗಲೇಬೇಕು. ಅಂದರೆ ನಾನು ವಿಚಾರ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ನಾವು ಹಾಕುವ ದುಡ್ಡಿಗೆ ಸಂಪೂರ್ಣವಾಗಿ ರಿಟರ್ನ್ಸನ್ನು ನಾವು ಬಯಸ್ತೀವಿ ವೀಕ್ಷಕರೇ, ಭಾರತೀಯರು ಹೇಳ್ತಾ ಇರುವಂಥದ್ದು. ಸೊ ಅಂಥದ್ರಲ್ಲಿ ಇಂಟೀರಿಯರ್ ಮಾಡಬೇಕಾದ್ರೆ ಇದೇ ಕಾನ್ಸೆಪ್ಟ್ ಯಾಕೆ ಬರಬಾರ್ದು? ಹೌದು ವೀಕ್ಷಕರೇ, ಇವತ್ತು ನಾನೇನು ಇಂಟೀರಿಯರ್ ತೋರಿಸ್ತಾ ಇದ್ದೀನಿ ಇದು ಪಕ್ಕಾ ಪೈಸಾ ವಸೂಲ್. ಹೌದು ವೀಕ್ಷಕರೇ, ಪಕ್ಕಾ ಪೈಸಾ ವಸೂಲ್ ಇಂಟೀರಿಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬಜೆಟ್ ಇಂಟೀರಿಯರ್ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ, ಆದರೆ ಪಕ್ಕಾ ಪೈಸಾ ವಸೂಲ್. ನಾವು ಹಾಕಿರುವಂತಹ ದುಡ್ಡಿಗೆ ಡಬಲ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ ರೀತಿಯ ಇಂಟೀರಿಯರ್ ಅನ್ನ, ಅಂದರೆ ಒಂದು ಬಜೆಟಲ್ಲಿ, ಒಂದು ಫಿಕ್ಸ್ಡ್ ಬಜೆಟಲ್ಲಿ ನಾವು ಅಂದುಕೊಂಡಿದ್ದಕ್ಕಿಂತ ಎಕ್ಸಿಕ್ಯೂಟ್ ಮಾಡಿಕೊಟ್ರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ, ಅಂಥದ್ದೇ ಒಂದು ಇಂಟೀರಿಯರನ್ನು ಇವತ್ತು ವಿವಾ ಡಿಸೈನ್ ಅವರು ನಮಗೆ ಪರಿಚಯ ಮಾಡಿಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು, ಈ ಬಜೆಟಲ್ಲಿ ಇದು ಹೇಗೆ ಸಾಧ್ಯವಾಯಿತು ಅಂತ ನಾವು ಕೇಳೋದಕ್ಕೆ ನಮ್ಮ ಜೊತೆ ವಿವಾ ಡಿಸೈನಿಂದ ಅಭಿಷೇಕ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಒಂದೊಳ್ಳೆ ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೀನಿ ವೀಕ್ಷಕರಿಗೆ. ನಿಜ, ನಿಮ್ಮನ್ನ ಹಿಂಡೋ ಸಮಯ ನಾವ್ ಇವಾಗ ಅಲ್ವಾ? ಎಷ್ಟಾಗತ್ತೆ ಅಷ್ಟು ವಿವಾ ಡಿಸೈನ್ ಇಂದ ಬರ್ಬೇಕು ನಮ್ಗೆ. ಖಂಡಿತ ಇನ್ಫಾರ್ಮೇಶನ್ ಆಗಿರ್ಬೋದು, ಏನೋ ಪ್ರಜೆ ನಾವು ಕೊಡೋಣ ಸರ್, ಬರ್ಬೇಕು ನಿಮ್ ಕಡೆಯಿಂದ. ನಾನು ಫಸ್ಟ್ ಕೇಳುವಂತದ್ದು, ಫಸ್ಟೇ ಹೇಳ್ಬಿಡಿ ನಮ್ಗೆ, ಈ ಇಡೀ ಮನೆಯ ಬಜೆಟ್ ಎಷ್ಟಾಯ್ತು ಸರ್? ಸರ್ 12 ಲಕ್ಷ ಆಗಿತ್ತು ಸರ್. ಇದು 12 ಲಕ್ಷ. 12 ಲಕ್ಷ, ಹೌದು ನೋಡಿ, 12 ಲಕ್ಷನೇ ಚಿಕ್ಕ ಅಮೌಂಟ್ ಅಲ್ಲ. ಹೌದು, ನಿಜನೇ ಸರ್, ಅಲ್ವಾ? ನಿಜ ಸರ್. ಆದ್ರೆ ಇಲ್ಲಿ ಬರುವ ವಿಚಾರವೇನಂತಂದ್ರೆ, ಈ ಇಡೀ ಮನೆ ನೋಡ್ಕೊ ಬಂದವ್ರು ಯಾರು ಕೂಡ ಈ ಮನೆ 12 ಲಕ್ಷದಲ್ಲಿ ಆಗಿದೆ ಅಂತ ಒಪ್ಕೊಳ್ಳಲ್ಲ. ನಾನು ಒಪ್ಕೊಳ್ಳಲ್ಲ. ನಿಜ ಸರ್, ಯಾಕಂದ್ರೆ ಅದೇ ಸರ್ ಮೇನ್ USP ನಮ್ದು. ಇವಾಗ ನೀವೊಂದು ನಮಗೊಂದು ಬಜೆಟ್ ಕೊಡ್ತೀರಾ ಅಂದರೆ ಆ ಬಜೆಟ್ಗಿನ್ನ ಮೀರಿ ನಾವೇನು ಮಾಡ್ಬೋದು, ಸೊ ದಟ್ ಆ ಬಜೆಟಲ್ಲಿ ನಿಮ್ಗೆ ಅದು ಅಲೋಕೇಟ್ ಆಗಿರಬೇಕು. ಆ್ಯಸ್ ವೆಲ್ ಎಸ್ ಅದನ್ನ ನೋಡಿದಾಗ ಜನ ಇಷ್ಟೇನ ಇಷ್ಟು ಕೊಟ್ಟಕ್ಕೆ ಚಾನ್ಸ್ ಇಲ್ಲ, ಇನ್ನೂ ಜಾಸ್ತಿನೇ ಆಗಿರುತ್ತೆ ಅಂತ ಹೇಳಬೇಕು. ಸೊ ಅದೇ ಮೇನ್ ಪ್ರಯಾರಿಟಿ ಸರ್. ನಾವು ಪ್ರಯಾರಿಟಿ ನಿಮ್ಗೆ. ಓಕೆ, ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಿ ನೀವು? ಸರ್ ಅದೇ ಸರ್, ಮೇನಾಗಿ ನಾವು ಯಾವತ್ತು ನಮ್ಮ ವಿಡಿಯೋಸಲ್ಲಿ ಯಾವಾಗ ಹೇಳೋದಾನೆ ಸರ್, ಮೇನಾಗಿ ಪ್ರೀ ಪ್ಲಾನಿಂಗು ಪ್ಲಸ್ ಇವಾಗಿರೋ ಟ್ರೆಂಡ್ ಯಾವ ಥರ, ಅದಕ್ಕೆ ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು, ಇದಿಷ್ಟು ನಾವು ಕಾನ್ಸೆಪ್ಟ್ ತೊಗೊಂಡ್ಬಂದ್ರೆ ಸರ್. ಇವಾಗ ನೀವೇನು ನೋಡ್ತಾ ಇದ್ದಾರೆ, ಈ ಕಸ್ಟಮರ್ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಬಂದಿರೋರು. ಸೊ ಮುಂಚಿತವಾಗಲೇ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕೊಡ್ತೀವಿ, ಅಲ್ಲಿ ಅವ್ರು ಆಲ್ರೆಡಿ ಎಕಾನಮಿ ರೆಡ್ಯೂಸ್ ಆಗುತ್ತೆ. ಯಾಕಂದ್ರೆ ಬಿಲ್ಡರ್ ಕೊಡೋ ಪಾಯಿಂಟ್ಸ್ಗೂ ನಾವು ಇಂಟೀರಿಯರ್ ಪ್ರಕಾರ ಕೊಡೋ ಪಾಯಿಂಟ್ಸ್ಗೂ ದೇರ್ ಆರ್ ಡಿಫ್ರೆನ್ಸಸ್. ಸೊ 2 ಸತಿ ಮಾಡೋ ಎಲೆಕ್ಟ್ರಿಕಲ್ ಒಂದು ಕಾಸ್ಟ್ ಕಟಿಂಗ್ ಆಗುತ್ತೆ. ಇನ್ನೊಂದು ಬಂದು ನಾವು ಸಿಂಗಲ್ ಲ್ಯಾಮಿನೇಟ್ ಏನು ಯೂಸ್ ಮಾಡ್ತೀನಿ, ಅದರಲ್ಲಿ ಇನ್ನೊಂದು ಥರ ಯಾವ್ದು ಹೆಂಗೆ ಯೂಸ್ ಮಾಡಬಹುದು ಅನ್ನೋ ಒಂದು ವಿಚಾರ ನಾವು ತೊಗೊಬೇಕು. ಸೊ ಅಲ್ಲೂ ನೀವು 2 ಲ್ಯಾಮಿನೇಟ್ ಒಂದೇ ಥರ ಹಾಕೋಕ್ಕೂ 2 ಡಿಫ್ರೆಂಟ್ ಲ್ಯಾಮಿನೇಟ್ ಹಾಕೋ ಸೇಮ್ ಪ್ರೈಸೇ ಬರುತ್ತೆ, ಬಟ್ ಔಟ್ಪುಟ್ ಚೆನ್ನಾಗಿ ಸಿಗುತ್ತೆ. ಒಂದು ಆಲ್ಟರ್ನೇಟಿವ್ ಮೆಟೀರಿಯಲ್ಸ್, ಇವಾಗ ಕಿಚನಲ್ಲಿ ಅಷ್ಟು ಮೋನೋಟೋನ್ ಹೋಗೋದು ಬದಲು ಸ್ವಲ್ಪ ಡಿಸೈನ್ನ ಬ್ರೇಕ್ ಮಾಡಿ ನಾವು ಯಾವ ಥರ ಅಲ್ಲಿ ಒಂದು ಇನ್ನರ್ ಲ್ಯಾಮಿನೇಟ್ನೇ ನಾವು ಒಂದು 1 mm ಕೊಡ್ಬೋದಾಗಿದೆ, ಅಥವಾ ನಾವು ಹ್ಯಾಂಡಲ್ಸಲ್ಲಿ ಯಾವ ಥರ ಹೋಗ್ಬೋದು. ನಾವು ಫಾಲ್ಸ್ಗೆ ನಾರ್ಮಲ್ ಮಾಡೋದು ಬದಲು ಅದೇ ಫಾಲ್ಸ್ಗೆ ನಾವು ಏನು ಇವಾಗ ರೇಟ್ ಕೊಡ್ತೀವಿ ಅದ್ರ ಇನ್ನೊಂಚೂರು ಹೆಂಗೆ ಮಾಡರ್ನೈಸ್ ಮಾಡ್ಬೋದು ನಾವು. ಸೊ ಈ ಥರ ಕಾನ್ಸೆಪ್ಟ್ಸ್ ಎಲ್ಲ ತೊಗೊಂಬಂದಾಗ ನೀವು ಕೊಡೋ ಪ್ಯಾಕೇಜ್ಗಿಂತನೂ ನಿಮ್ಗೆ ಎಕಾನಮಿನೂ ನಿಮ್ಗೆ ಸೂಟ್ ಆಗುತ್ತೆ, ಆ್ಯಸ್ ವೆಲ್ ಎಸ್ ಕಸ್ಟಮರ್ ಬಂದು ನೋಡೋರಿಗೆ ಇಷ್ಟು ಚೆನ್ನಾಗಿ ಮಾಡಿರಲ್ಲ ಅಂತ ಅನ್ಸುತ್ತೆ. ನಿಮ್ಮ ದುಡ್ಡು 1 ರೂಪಾಯಿನೂ ವೇಸ್ಟ್ ಆಗಬಾರ್ದು, ಪರ್ಫೆಕ್ಟ್ ಆಗಿ ಖರ್ಚಾಗಬೇಕು, ಹಾಕಿರೋ ದುಡ್ಡಿಗಿಂತ ಜಾಸ್ತಿ ರಸ ಬೇಕು ನಿಮಗೆ ಅಂತಂದ್ರೆ ನೀವು ಈ ಕೂಡಲೇ ವಿವಾ ಡಿಸೈನ್ಗೆ ಬರಬೇಕು, ಅವ್ರ ಎಕ್ಸ್ಪೀರಿಯನ್ಸ್ ಸೆಂಟರನ್ನು ನೋಡಬೇಕು, ಆ ನಂತರ ಡಿಸೈಡ್ ಮಾಡಬೇಕು. ಎಲ್ಲಾದರೂ ಕೆಲಸ ಕೊಡಿ, ತೊಂದರೆ ಇಲ್ಲ, ಒಂದ್ಸತಿ ಆದರೂ ಕೂಡ ನೀವು ವಿವಾ ಡಿಸೈನ್ ಅವರ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಯಾಕಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಕೇವಲ ಒಂದು ಕ್ಯಾಟಲಾಗ್ ನೋಡಿ ಡಿಸೈಡ್ ಮಾಡೋದು ಹೇಗಿರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗಿ ನೋಡೋದು ಹೇಗಿರುತ್ತೆ, ಇದು ವಿವಾ ಡಿಸೈನ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟೇ, ಬರೀ ನಾನು ಬಾಯಲ್ಲೇ ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ತೋರಿಸ್ಬೇಕು ಏನು ಟ್ರಿಕ್ಸ್ ಅಂಡ್ ಟ್ವೀಕ್ಸ್ ಅನ್ನ ಯೂಸ್ ಮಾಡಿದ್ದಾರೆ, ಇಲ್ಲಿ ಇಂಟೀರಿಯರ್ ಮಾಡಿದ್ದಾರೆ ಅದನ್ನ. ಸೊ ನಿಮಗೆ ಅನ್ಸುತ್ತೆ ಕಾಮನ್ ಆಗಿ ಇರುತ್ತೆ ಅಂತ ಅನ್ಸುತ್ತೆ, ಆದ್ರೆ ಅದ್ರ ಒಳಗಡೆ ಪ್ರೀಮಿಯಂನೆಸ್ ಹೊರಗಡೆ
ಹೊರಗಡೆ ಬರ್ತಾ ಇರುತ್ತೆ. ಅದು ಹೇಗಿದೆ ಏನ್ ಕತೆ ಸರ್ ಜೊತೆ ಓಡಾಡೋಣ, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ಟಿವಿ ಯೂನಿಟ್ ಎಲ್ಲ ಸ್ಟಾರ್ಟ್ ಮಾಡೋಣ, ಬನ್ನಿ ಸರ್. ಒಂದು ಕ್ವಶನ್ ಇದೆ ಸರ್ ನನಗೆ, ಕಾಮನ್ ಟಿವಿ ಯೂನಿಟ್ಗೂ ಇವತ್ತು ನೀವು ಮಾಡಿರುವಂತ ಟಿವಿ ಯೂನಿಟ್ ಏನೇನು ಡಿಫರೆನ್ಸಸ್ ಇದೆ, ಏನೇನು ಇನ್ಸ್ಟಾಲೇಷನ್ ಮಾಡಿದೀರಾ ಇದರಲ್ಲಿ? ಸೊ ಮೇನ್ ಆಕ್ಚುಲಿ ಇವಾಗ ಟಿವಿ ಯೂನಿಟ್ ಅಂದ್ರೆ ಜನರಲ್ ಏನ್ ಮಾಡ್ತಾರೆ ಪಬ್ಲಿಕ್ ಅಂದಾಗ ಜಸ್ಟ್ ಒಂದು ಬ್ಯಾಕ್ ಪ್ಯಾನಲ್ ತಗೊಂತಾರೆ. ಬ್ಯಾಕ್ ಪ್ಯಾನಲ್ ಎಷ್ಟಿರುತ್ತೆ, ಒಂದು 6x6 6x4 ಒಡನೆ ಇದನ್ನ ತಗೊಂತಾರೆ. ಹೌದು. ಬಟ್ ನಿಮಗೆ ಆ ಒಂದು ರಿಚ್ನೆಸ್ ಆ ಪ್ರೀಮಿಯಮಿಟಿ ಬಂದಾಗ ಏನ್ ಮಾಡಬೇಕು, ಯಾವತ್ತು ಸರ್ ಇಂಟೀರಿಯರ್ ಅಲ್ಲಿ ಮೇನ್ ಆಗಿ ವಾಲ್ಯೂಮ್ ಕಾಣಬೇಕು. ವಾಲ್ಯೂಮ್ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ಪ್ರೀಮಿಯಂ ಆಗಿ ಕಾಣುತ್ತೆ. ದಟ್ ಇಸ್ ಒನ್ ಪರ್ಸೆಂಟ್ ಸರ್. ಇನ್ನೊಂದು ಆ ವಾಲ್ಯೂಮ್ ಮೇಲೆ ನಾವು ಇನ್ನು ಯಾವ ತರ ಮೆಟಲ್ ಯೂಸ್ ಮಾಡ್ತೀವಿ, ಸೆಕೆಂಡ್ ಪಾಯಿಂಟ್. ಆಮೇಲೆ ಯೂಸ್ ಮಾಡಿರೋ ಶಟರ್ ನ ಬೇರೆ ಯಾವ ತರ ಮಾಡಬಹುದು. ಸೊ ಇದು ಮೂರು ನಾವು ಇಲ್ಲಿ ಯೂಸ್ ಮಾಡಿಕೊಂಡಿದ್ದೀವಿ. ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಕ್ ಪ್ಯಾನಲ್ ನೀವು ಹೊಡಬಹುದು ಸರ್. ಬ್ಯಾಕ್ ಪ್ಯಾನಲ್ ಹೇಗೆ ಮಾಡಿದೀವಿ ಅಂದ್ರೆ ಫ್ರಮ್ ದ ಬೇಸ್ ಟಿಲ್ ಸೀಲಿಂಗ್ ತಗೊಂಡಿದ್ದೀವಿ. ನೀವು ಒಂದು 6 to 7 ಫೀಟ್ ಅಲ್ಲಿ ಇಲ್ಲಿ ಗಂಟ ಬಂದಿರುತ್ತೆ, ಅದ್ರ ಮೇಲೆ ಇನ್ನೊಂದು 2 ಫೀಟ್ ಎಕ್ಸ್ಟೆಂಡ್ ಮಾಡ್ಕೊಬಹುದು. ಅಂಡ್ ಆಲ್ಸೋ ಅದ್ರ ಮೇಲೆ ಮೇನ್ ಆಗಿ ಏನ್ ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ, ಅದಕ್ಕಾಗಿ ನಾವಿಲ್ಲಿ ಟಿ ಸ್ಟ್ರಿಪ್ ಹೋಗಿದ್ದೀವಿ ಸರ್. ಎಲ್ಲಿ ಎರಡು ಲ್ಯಾಮಿನೇಟ್ ಪೀಸ್ ನಮ್ಗೆ ಜಾಯಿಂಟ್ ಬರುತ್ತೆ ಅಲ್ಲಿ ಕರೆಕ್ಟ್ ಒಂದು ಬ್ರಾಂಜ್ ಮಿರರ್ ಕೊಟ್ಟಿದ್ದೀವಿ. ಫುಲ್ ನಾವು ಕೊಡೋದು ಬದಲು ಒಂದು ಡಿಸೈನ್ ಪ್ಯಾಟರ್ನ್ ನಾವು ಕಟ್ ಮಾಡಬೇಕು, ಅಲ್ಲಿ ಒಂದು ಡಿಸೈನ್ ಮಾಡಿ ಹಾಕ್ಬೇಕು ಅಲ್ಲಿಗೆ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಪ್ರೀ ಪ್ಯಾನಲಿಂಗ್ ಅಂಡ್ ಒಂದು ಡಿಸೈನ್ ಎಕ್ಸಿಕ್ಯೂಷನ್ ಬಂದಾಗ ಈ ಒಂದು ಪ್ರೀಮಿಯಮಿಟಿ ಸಿಗುತ್ತೆ. ಸೊ ಇದು ನೋಡಕ್ಕೂ ಚೆನ್ನಾಗಿದೆ, ಕಾಸ್ಟ್ ಕಟ್ಟಿಂಗು ಎಕ್ಸಾಕ್ಟ್ಲಿ. ಯಾಕಂದ್ರೆ ಬೇಸ್ ನೋಡಬಹುದು ಸರ್, ಇದು ನಿಮ್ಗೆ ದೂರದಿಂದ ನೋಡಿದಾಗ ವೈಟ್ ಆಗಿ ಕಾಣುತ್ತೆ. ಬಟ್ ವೆನ್ ಯು ನಿಯರ್ ಸರ್, ಇದು ಬಂದ್ಬಿಟ್ಟು ಟೋಟಲ್ ವೈಟ್ ಅಲ್ಲ, ಇದ್ರ ಮೇಲೂ ಪ್ಯಾಟರ್ನ್ಸ್ ಇದೆ. ನಿಮಗೆ ಪ್ಯಾಟರ್ನ್ ಇರುವಂತ ಒಂದು ಲ್ಯಾಮಿನೇಟ್, ಅದ್ರ ಜೊತೆಗೆ ಇಲ್ಲಿ ಬ್ರೌನ್ ಕಲರ್ ಆಗಿ ಇದು ಮಾಡಿದೀವಿ. ಪ್ಲಸ್ ಹಂಗೆ ಟಾಯ್ಲೆಟ್ ನೋಡಿದಾಗ ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಟಾಯ್ಲೆಟ್ ಅಲ್ಲಿ ರೌಟಿಂಗ್ ಶಟರ್ ಅಂತ ಕೊಡ್ತೀವಿ, ಅಂದ್ರೆ ವುಡನ್ ಬಂದು ಮತ್ತೆ ಕಟ್ ಮಾಡಿರ್ತೀವಿ. ಬಟ್ ಇಲ್ಲಿಗೆ ಏನ್ ಮಾಡಿ ಅಲ್ಯೂಮಿನಿಯಂ ಪ್ರೊಫೈಲ್ ಹೋಗಿದ್ದೀವಿ. ಸೊ ಈ ತರ ಅಲ್ಯೂಮಿನಿಯಂ ಪ್ರೊಫೈಲ್ಗಳು ಹೋದಾಗ ಏನಾಗುತ್ತೆ, ನಿಮ್ಗೆ ಒಂದು ಪ್ರೀಮಿಯಮಿಟಿ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಬಂದಾಗ ನೆಕ್ಸ್ಟ್ ಇನ್ನರ್ ಲ್ಯಾಮಿನೇಟ್ ನಿಮ್ಗೆ ಏನಾಗುತ್ತೆ, ಕಲರ್ ಲ್ಯಾಮಿನೇಟೇ ಬಂದಿರುತ್ತೆ. ಪ್ಲಸ್ ಅದು ಪ್ರೊಫೈಲ್ ಎಲ್ಲ ಕೊಟ್ಟಾಗ ಏನಾಗುತ್ತೆ, ನೀವು ಏನೇ ಒಂದು ಐಟಮ್ಸ್ ಅಲ್ಲಿ ಪ್ಲೇಸ್ ಮಾಡಿದಾಗಲೂ ಅದು ತುಂಬಾ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಅದು ಡಿಸ್ಪ್ಲೇ ಪರ್ಪಸ್ ಸಿಗುತ್ತೆ ನಿಮಗೆ. ಒಂದು ಸೆಟರ್ ಆಡ್ ಮಾಡೋದ್ರಿಂದ ಪ್ರೀಮಿಯಂ ಲುಕ್ ಬಂತು, ಕಾಸ್ಟ್ ಅಲ್ಲೂ ಬಂತು, ಬಜೆಟ್ ಅಲ್ಲೂ ಬಂತು. ಯಾಕಂದ್ರೆ ರೌಟಿಂಗ್ ಶಟರ್ಗೂ ಇದಕ್ಕೂ ನಿಮ್ಗೆ ಸೇಮ್ ಇರುತ್ತೆ. ಅಲ್ಯೂಮಿನಿಯಂ ಶಟರ್ ಇನ್ನೊಂದು ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಒಂದು 1000 to 2000 ರೂಪಾಯಿ ಜಾಸ್ತಿ ಬರುತ್ತೆ ಅಷ್ಟೇ. ಸೊ ಒಂದು 1000 ರೂಪೀಸ್ ಇನ್ಕ್ರೀಸ್ ಅಲ್ಲಿ ನೀವು ಒಂದು ಪ್ರೀಮಿಯಂ ಅಚೀವ್ ಮಾಡಬಹುದು. ಎಂಟ್ರೆನ್ಸ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ಕಡೆ ಸ್ವಲ್ಪ ವಾಲ್ ಪೇಪರ್ಸ್ ಅಥವಾ ಒಂದು ಟೆಕ್ಸ್ಚರ್ ಪೇಂಟಿಂಗ್ ಮಾಡಿ ಅದನ್ನ ಆಗ ಪ್ಲೇನ್ ಆಗಿ ಬಿಡ್ತಿದ್ವಿ. ಬಟ್ ಇವಾಗ ಏನ್ ಮಾಡಿದೀವಿ, ಆ ಟೆಕ್ಸ್ಚರ್ ಪೇಂಟಿಂಗ್ ಮೇಲೆ ಅಗೇನ್ ಮೌಲ್ಡಿಂಗ್ ಹೋಗಿದ್ದೀವಿ. ಸೊ ದಿಸ್ ಇಸ್ ಜಸ್ಟ್ ನೋಡಿ ಇನ್ನೊಂದು ಅದೇ ಸೇಮ್ ಕಾನ್ಸೆಪ್ಟ್, ಒಂದು ಡಿಸೈನ್ ಎಲಿಮೆಂಟ್ ಆಡ್ ಮಾಡಿದೀವಿ, ಪ್ರೀಮಿಯಮಿಟಿ ಚೆನ್ನಾಗಿ ಕಾಣ್ತಿದೆ. ಇವಾಗ ಇಲ್ಲಿಗೆ ಒಂದು ಲೈಟ್ ಕೊಟ್ಟಿದ್ದೀವಿ, ಕೆಳಗಡೆ ಒಂದು ಫೋಟೋ ಫ್ರೇಮ್ ಬರುತ್ತೆ. ಸೊ ಏನಾಗುತ್ತೆ, ನಿಮ್ಗೆ ಎಂಟ್ರೆನ್ಸ್ ಬಂದಾಗ ನೋಡೋಕ್ಕೂ ಚೆನ್ನಾಗಿದೆ, ನಿಮ್ಗೆ ಪ್ರೀಮಿಯಮಿಟಿಯನ್ನು ಅಚೀವ್ ಮಾಡಿದ್ದೀರಾ, ಜಸ್ಟ್ ಅಡಿಷನ್ ಆಫ್ ಒಂದು ಡಿಸೈನ್ ಐಟಮ್. ಅಂಡ್ ಇದ್ರ ಪ್ಲೇಸಿಂಗ್ ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ನೀವು ಮನೆಯಿಂದ ಹಿಂಗೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಎದುರುಗಡೆ ಒಂದು ಫ್ಯಾಮಿಲಿ ಫೋಟೋನೋ, ಬುದ್ಧನೋ, ಕೃಷ್ಣನೋ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸರ್. ತುಂಬಾ ಲುಕ್ ಚೆನ್ನಾಗಿ ಕೊಡುತ್ತೆ. ಏನಿದೆ ಆಕ್ಚುಲಿ ಸರ್, ಇದು ಟೆಕ್ಸ್ಚರ್ ಪೇಂಟಿಂಗ್ ಸರ್, ಏಷ್ಯನ್ ಕಡೆಯಿಂದ ಬರುತ್ತೆ ಟೆಕ್ಸ್ಚರ್ ಪೇಂಟಿಂಗ್. ಸೊ ನಾರ್ಮಲ್ ಇದನ್ನ ಮಾಡೋದ್ರಿಂದ ಇನ್ನೊಂದು ಕ್ಲಾತ್ ತಗೊಂಡು ಏನ್ ಮಾಡ್ತೀವಿ, ಅದನ್ನ ಇದ್ರ ಮೇಲೆ ರಬ್ ಮಾಡ್ತೀವಿ. ಸೊ ಹಾಗೆ ಪ್ಯಾಟರ್ನ್ಸ್ ಬರುತ್ತೆ. ಯಾಕಂದ್ರೆ ನಾನು ಹೇಳಿದಾಗ ನಿಮಗೆ ಇದು ಸ್ಟೋನ್, ವುಡನ್, ಅರ್ದನ್ ಕಾನ್ಸೆಪ್ಟ್. ಸೊ ಆ ಸ್ಟೋನ್ಸ್ ತರ ಫಿನಿಶ್ ಕೊಡೋಕ್ಕೋಸ್ಕರ ನಾವು ಇದು ಟೆಕ್ಸ್ಚರ್ ಪೇಂಟಿಂಗ್ ಮಾಡಿದ್ವಿ ಸರ್. ವಾಟ್ ಅಬೌಟ್ ಲೈಟ್ ಸರ್? ಡಿಸೈನರ್ ಲೈಟ್ಸ್. ಸೊ ಟೋಟಲ್ ಆಗಿ ಡಿಸೈನರ್ ಸೆಲೆಕ್ಷನ್ಸ್ ಮಾಡಿದ್ವಿ ಸರ್. ಏನಕ್ಕೆ ಇದನ್ನ ಡ್ರಾಪ್ ಲೈಟ್ ತಗೊಂಡಿದೀವಿ ಅಂದ್ರೆ ನೆಕ್ಸ್ಟ್ ಇಲ್ಲಿ ಫೋಟೋ ಫ್ರೇಮ್ ಆಗ ಅದ್ಮೇಲೆ ಬೀಳ್ಬೇಕು, ನಮ್ಗೆ ಫೋಕಸ್ ಸಿಗಬೇಕು. ದಟ್ ಇಸ್ ದ ಮೇನ್ ಪಾಯಿಂಟ್. ನಾವು ಈ ತರ ಒಂದು ಡ್ರಾಪ್ ಲೈಟ್ ತಗೊಂಡು ಅದನ್ನ ಹೈಲೈಟ್ ಮಾಡ್ಕೊಂಡಿದ್ದೀರಾ. ಓಕೆ, ಈ ಕಡೆ ಬಂದ್ರೆ ಸರ್ ಇದು ಬಂದು ಒಂದು ಪಾರ್ಟಿಷನ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಒನ್ಸ್ ಓಪನ್ ಆಗಿದ ತಕ್ಷಣ ಅವ್ರು ಡೈನಿಂಗ್ ಏರಿಯಾ ಕಾಣ್ತಿತ್ತು. ಸೊ ಬೇಡ, ಒಂದು ಪಾರ್ಟಿಷನ್ ಇರಲಿ ಅಂತ ಹೇಳಿ ಕೆಳಗಡೆ ಬೇಸಲ್ಲಿ ಬಂದು ಆ ಕಡೆಯಿಂದ ಎಲಿವೇಶನ್ ಇಂದ ನಿಮಗೆ ಸ್ಟೋರೇಜ್ ಇದೆ ಸರ್. ಅಂಡ್ ದೆನ್ ಇಲ್ಲಿ ರಾಫ್ಟರ್ ಪಾರ್ಟಿಷನ್ಸ್ ವಿತ್ ಬಾಕ್ಸ್ ಕಾಂಬಿನೇಷನ್ಸ್ ಎರಡನ್ನೂ ಕೊಟ್ಟಿದ್ದೀವಿ. ಸೊ ದೇ ಕ್ಯಾನ್ ಯೂಸ್ ಇಟ್ ಆಸ್ ಎ ಡಿಸ್ಪ್ಲೇ ಪಾರ್ಟ್. ಅವ್ರಲ್ಲಿ ಡಿಸ್ಪ್ಲೇ ಯೂಸ್ ಮಾಡ್ಕೊಬಹುದು. ಈ ಎಲಿವೇಶನ್ ಆ ಕಡೆಯಿಂದ ನೋಡಿದಾಗ ನಿಮಗೆ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಅಂಡ್ ರಾಫ್ಟರ್ ಇದು ಕೂಡ ನಮಗೆ ಕಾಸ್ಟ್ ಕಟಿಂಗ್ ಆಯ್ತಲ್ಲ? ಕಾಸ್ಟ್ ಕಟಿಂಗ್ ಆಯ್ತು. 2 ಯೂನಿಟ್ ಆಗ್ತಿತ್ತು. ಹೌದು ಅಲ್ವಾ? ಜಸ್ಟ್ ಪಾರ್ಟಿಷನ್ ಹೋಗಿ ಇತ್ರ ಹೋದಾಗ ನಮ್ಗೆ 2 ಯೂನಿಟ್ ಬರುತ್ತೆ. ಆಮೇಲೆ ಇಲ್ಲಿ ಹ್ಯಾಂಡಲ್ಸ್ ನೋಡ್ಬೋದು ಸರ್. ನೀವೇನು ಸ್ಪೆಂಡ್ ಮಾಡ್ತೀರಿ ಹ್ಯಾಂಡಲ್ಸ್, ಅದಕ್ಕಿಂತ ಇನ್ನೊಂದು 50 ರೂಪೀಸ್ 80 ರೂಪೀಸ್ ಜಾಸ್ತಿ ಮಾಡ್ಕೊಂಡಾಗ ಈ ತರ ಒಂದು ಪ್ರೀಮಿಯಂ ಹ್ಯಾಂಡಲ್ ಸಿಗುತ್ತೆ. ನೋಡೋಕೆ ಚೆನ್ನಾಗಿರುತ್ತೆ. ಇನ್ಸೈಡ್ ನೋಡಿದಾಗ ನಿಮ್ಗೆ ಟೋಟಲ್ ಆಗಿ ಒಂದು ಡಿಸ್ಪ್ಲೇ ಪೊಟೇಷನ್ ನಿಮ್ಗೆ ಸಿಗುತ್ತೆ ಸರ್. ಸೊ ಈ ತರ ಏನಾಗುತ್ತೆ, ಸ್ಟೋರೇಜಸ್ ನಿಮ್ಗೆ ಆ ಪ್ರೀಮಿಯಮಿಟಿ ಅಚೀವ್ ಆಗುವಂಥ ಈ ನಾಬ್ಸ್, ಹ್ಯಾಂಡಲ್ಸ್, ಇದನ್ನೆಲ್ಲ ಪ್ರತಿಯೊಂದು ನಮ್ಮ ಡಿಸೈನರ್ ಪ್ರೀ ಪ್ಲಾನ್ ಮಾಡ್ಕೊಂಡು ನಮ್ಮ ಕಸ್ಟಮರ್ಸ್ ಡೆಲಿವರ್ ಮಾಡ್ತೀವಿ ಸರ್. ಡೆಲಿವರ್ ಮಾಡ್ತಾರೆ. ಕಿಚನ್ಗೆ ಹೋಗ್ಬಿಡೋಣ ಪ್ಲೀಸ್. ಫಸ್ಟ್ ಕಿಚನ್ ಸೈಜ್ ಹೇಳಿ ಸರ್ ನಮಗೆ. ಸರ್ ಕಿಚನ್ ಆಲ್ಮೋಸ್ಟ್ ನಿಮ್ಗೆ ಈ ಕಟ್ಟು ಎಲಿವೇಶನ್ ತಗೊಂಡಾಗ ಇದು ನಿಮಗೆ 9.5 ಫೀಟ್ ಬರುತ್ತೆ. ಅಂಡ್ ದೆನ್ ಈ ಕಡೆಯಿಂದ ಬಂದಾಗ ನಿಮಗೆ 4.5 ಫೀಟ್ ಬರುತ್ತೆ ಸರ್. ಇದು 4.5 ಅಡಿ. ಬನ್ನಿ ಬೇಸ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಸೊ ಬೇಸ್ ಟೋಟಲ್ ಆಗಿ ನಾವೇನ್ ಮಾಡಿದೀವಿ, ಇಲ್ಲಿ ಹೈ ಗ್ಲೋಸ್ ಲ್ಯಾಮಿನೇಟ್ ಹೋಗಿದ್ದೀವಿ. ಸೊ ಇದು ಎಕನಾಮಿಕಲ್ ಬರಬೇಕಾಗಿತ್ತು, ಆಸ್ ವೆಲ್ as ನಮ್ಗೆ ಸ್ವಲ್ಪ ರಿಚ್ನೆಸ್ ಚೆನ್ನಾಗಿ ಕಾಣಬೇಕಾಗಿತ್ತು. ಸೊ ಅಕ್ರಿಲಿಕ್ ಹೋದ್ರೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಗುತ್ತೆ, ಹೈ ಗ್ಲೋಸ್ ಹೋಗಿದ್ದೀವಿ. ಬಟ್ ನೀವು ಹೈ ಗ್ಲೋಸ್ ಫಿನಿಶ್ ನೋಡ್ಬೋದು ಸರ್. ಇಟ್ಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಅಕ್ರಿಲಿಕ್ ಓನ್ಲಿ. ನಿಮ್ಗೆ ಅಕ್ರಿಲಿಕ್ ಅಲ್ಲಿ ಏನೊಂದು ಗ್ಲಾಸಿನೆಸ್ ಸಿಗುತ್ತೆ ಅದೇ ತರ ಈ ಹೈ ಗ್ಲಾಸ್ ಅಂತ ನಾವು ಕೊಟ್ಟಿದ್ದೀವಿ ಸರ್. ನಾವು ಸೇಮ್ ಇದು ಅಕ್ರಿಲಿಕ್ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕಲರ್ ಹೇಳಿ ಸರ್. ಕಲರ್ ಹೇಳಿ ಸರ್. ಕಲರ್ ಬಂದಿದ್ದು ಗಾಥಿಕ್ ಗ್ರೇ ಅಂತ ಹೇಳ್ತೀವಿ ಸರ್. ಇದು ಗಾಥಿಕ್ ಗ್ರೇ ಏನಕ್ಕೆ ಅಂದ್ರೆ ನಾವು ಬಾಟಮ್ ಅಲ್ಲಿ ಸ್ವಲ್ಪ ಡಾರ್ಕರ್ ಶೇಡ್ ಹೋಗೋಣ ಅಂತ ಗ್ರೇಗ್ ಹೋಗಿದ್ದೀವಿ. ಗಿವನ್ ದಟ್ ಇವರು ಆಲ್ರೆಡಿ ಮುಂಚೆ ಹೇಳಿದ್ರು, ನಮ್ಮ ಕಾಂಟ್ರಾಕ್ಟರ್ ಬಂದು ನಮ್ಗೆ ಬ್ಲಾಕ್ ಗ್ಯಾಲಕ್ಸಿ ಕೊಡ್ತಾರೆ ಅಂತ. ಸೊ ಅದನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ಬ್ಲಾಕ್ ಗ್ಯಾಲಕ್ಸಿ ಗ್ರಾನೈಟ್ಗೆ
ಗ್ರೇ ಕಲರ್ ಶೇಡ್ಸ್ ಆಫ್ ಬಾಟಮ್ ಯೂನಿಟ್ಸ್ ಮೇಲ್ಗಡೆ ಬಂದಾಗ ನಿಮಗೆ ಅಗೇನ್ ವುಡನ್ ಕಾನ್ಸೆಪ್ಟ್ ಫುಲ್ ತೊಗೊಂಡೋಗಿ ಸರ್. ಈ ಟೋಟಲ್ ಮನೇಲಿ ವುಡನ್ ಕಾನ್ಸೆಪ್ಟ್ ತೊಗೊಂಡೋಗಿದ್ದೀವಿ. ಓಕೆ ಓಕೆ ಸೊ ಅದನ್ನ ಪ್ಲೇಸ್ ಮಾಡೋಣ ಅಂತೇಳಿ ಈ ತರ ತೊಗೊಂಡಿವಿ ಸರ್. ಈ ಕಾರ್ನರ್ಸ್ ಅಲ್ಲಿ ನಾವು ಜನರಲ್ ಆಗಿ ಆಲ್ಮೋಸ್ಟ್ ಕೊಡಕ್ ಹೋಗಲ್ಲ ಸರ್ ಶಟರ್ಸ್ನ. ಯಾಕಂದ್ರೆ ಓಪನ್ ಮಾಡಿದಾಗ ಹಾಗೆ ನಿಮ್ ಚಿಮ್ನಿ ಟಚ್ ಆಗುತ್ತೆ, ನಿಮ್ ಯೂಸ್ ಮಾಡ್ಬೇಕಾದ್ರೆ ಆಪರೇಷನ್ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನ ಕೊಡೋಕೆ ಹೋಗಲ್ಲ. ಈಸಿ ಅಕ್ಸೆಸಿಬಿಲಿಟಿ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಹಾಬ್ ಬರುತ್ತೆ, ಇಲ್ಲಿ ಸ್ಪೈಸ್ ಬಾಟಲ್ ಅವೆಲ್ಲ ಹಿಡ್ಕೊಂಡು ಯೂಸ್ ಮಾಡೋಕೆ ಈಸಿ ಆಗುತ್ತೆ. ಅಂಡ್ ಆ ಒಂದು ಡಿಸೈನ್ ಪ್ಯಾಟರ್ನ್ ಬ್ರೇಕ್ ಮಾಡಕ್ಕೆ ಹಾಗೇನ್ ಏನ್ ಮಾಡಿದೀವಿ, ಇಲ್ಲಿ ರೌಟಿಂಗ್ ಶಟರ್ ಹೋಗೋದ್ ಬದಲು ಹಾಗೇನ್ ಇಲ್ಲಿ ಅಲ್ಯೂಮಿನಿಯಂ ಶಟರ್ ಕೊಟ್ಟಿದ್ದೀವಿ. ಟಾಪ್ ಲಿಫ್ಟ್ ಆಗಿ ಬರುತ್ತೆ ನಿಮಗೆ. ಇದು ಆಕ್ಸೆಸರೀಸ್ ಎಲ್ಲ ಯಾವ್ದು ಬರುತ್ತೆ ಕಂಪನಿದು? ಸರ್ ಜನರಲ್ ನಾನು ಹೇಳೋ ಪ್ರಕಾರ ಇದನ್ನ ಏನು ಯೂಸ್ ಮಾಡ್ತೀವಿ ಸರ್, ಇದು ಎಪ್ಕೋದು ಯೂಸ್ ಮಾಡ್ತೀವಿ. ಯಾಕಂದ್ರೆ ಎಪ್ಕೋದು ತುಂಬಾ ಚೆನ್ನಾಗಿದೆ ಹೈಡ್ರೋಲಿಫ್ಟ್ ವೆನ್ ಕಂಪೇರ್ಡ್ ಟು ಹೆಟಿಕೋ. ಅದನ್ನ ಬಿಟ್ಟು ರೆಸ್ಟ್ ಆಫ್ ದ ಏನ್ ಹಾರ್ಡ್ವೇರ್ಸ್ ಬರುತ್ತೆ ನಮ್ದು ಟೋಟಲ್ ಆಗಿ ಒಂದು ಹೆಟಿಕ್ ಇರುತ್ತೆ ಸರ್. ಹಿಂಜರ್ಸ್ ಆಗಿರ್ಬೋದು ಅಥವಾ ಚಾನಲ್ಸ್ ಆಗಿರ್ಬೋದು, ಕೆಲವೊಂದು ಐಟಮ್ಸ್ ಫಾರ್ ಎಕ್ಸಾಂಪಲ್ ಡೋರ್ ಲಾಕ್ಸ್ ಏನು ಯೂಸ್ ಮಾಡ್ತೀವಿ ನಾವು, ಅದು ಯುರೋಪ ಇರುತ್ತೆ. ಡ್ರಾವರ್ಸ್ ಏನು ಮಾಡ್ತೀವಿ ಯುರೋಪ ಇರುತ್ತೆ. ಯಾಕಂದ್ರೆ ಲಾಕ್ಸ್ ಅಲ್ಲಿ ಯುರೋಪ ಚೆನ್ನಾಗಿದೆ, ಹೈಡ್ರೋಲಿಕ್ ಲಿಫ್ಟ್ ಅಲ್ಲಿ ಇದು ಚೆನ್ನಾಗಿದೆ. ಟಾಪ್ ಅಲ್ಲಿ ನೋಡಬಹುದು ಸರ್, ಅದನ್ನು ರಾಫ್ಟರ್ ಕಾನ್ಸೆಪ್ಟ್ ತಂದಿದ್ದೀವಿ. ಸೊ ಜಸ್ಟ್ ನಾರ್ಮಲ್ ನಾವು ಪೇಸ್ಟ್ ಮಾಡೋ ಲ್ಯಾಮಿನೇಟ್ ನ ಶಟರ್ ಮೇಲೆ ಮಾಡಿ ಈ ತರ ಮಾಡಿ ಇದನ್ನೇನ್ ನೋಡ್ತೀರಾ ಸರ್, ಇದು ಗ್ರೂವ್ಸ್ ಅಂತೀವಿ ಸರ್. ಇದನ್ನ ಮೇಲೆಲ್ಲ ಗ್ರೂವ್ ಮಾಡಿ ನಾವು ಅದಕ್ಕೆ ಟೋಟಲ್ ಪೇಂಟ್ ಹಾಕಿರ್ತೀವಿ. ಚೆನ್ನಾಗಿ ಬಂದಿದೆ ಸರ್. ಸರ್. ಸೊ ಸಿಂಪಲ್ ಹೋಗೋದ್ ಬದಲು ಈ ತರ ಒಂದು ಅಡಿಷನ್ ಅಂಡ್ ಡಿಲಿಷನ್ ಆಫ್ ಒಂದು ಎಲಿಮೆಂಟ್ಸ್ ಇಂದ ಏನಾಗುತ್ತೆ, ಹೈಲೈಟ್ ಚೆನ್ನಾಗುತ್ತೆ, ಕ್ಲಾಸಿಕ್ ಲುಕ್ ಬರುತ್ತೆ ಸರ್. ಟ್ಯಾಂಡಮ್ ಬಾಕ್ಸಸ್ ಇಲ್ಲಿ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಇದು ಸ್ವಲ್ಪ ಕಿಚನ್ ಯೂಸ್ ಮಾಡಕ್ಕೆ ಇದಾಗಿದೆ ಅಂತ ಮೇಜರ್ ಆಫ್ ದ ಥಿಂಗ್ಸ್ ಎಲ್ಲ ಬಂದು ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಇಲ್ಲಿಗೆ ಸ್ಟೋರೇಜ್ ಜಾಸ್ತಿ ಯೂಸ್ ಮಾಡ್ಕೊಬಹುದು ಅವರು. ಹಾಗೆ ಇದು ಫೋಟೋ ಎಲೆಕ್ಟ್ರಾನಿಕ್ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ಸರ್. ಮೇನ್ ಇವಾಗ ನೀವು ಟಾಯ್ಲೆಟ್ ನೋಡಬಹುದು ಸರ್. ಇಲ್ಲೊಂದು ನಾರ್ಮಲ್ ಹ್ಯಾಂಡಲ್ ಕೊಡೋದಕ್ಕಿಂತ ಈ ತರ ಒಂದು ಪ್ರೊಫೈಲ್ ಹ್ಯಾಂಡಲ್ ಹೋದಾಗ ನೋಡಿ ಸರ್ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ಸರ್. ದಿಸ್ ದ ವೇ ನಾವು ಹೆಂಗ್ ನಾವು ಪ್ರೀಮಿಯಮ್ ಕೊಡಬಹುದು ಅನ್ನೋದು ಡಿಫರ್ ಮಾಡ್ಕೊಂಡು ಇನ್ನರ್ ಲ್ಯಾಮಿನೇಟ್ ನೀವು ನೋಡಬಹುದು. ನಾರ್ಮಲ್ ಎಲ್ಲ ಕಡೆ ಒಂದು ಹಾಫ್ ವೈಟ್ ನೋಡಿರ್ತೀರಾ. ನಾವು ಜನರಲ್ ನಮ್ಮ ಕಂಪನಿ ಹಾಫ್ ವೈಟ್ ನ ಕಮ್ಮಿ ಮಾಡಿ ಏನ್ ಮಾಡ್ತೀವಿ, ಈ ತರ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಅಂತ ಕೊಡ್ತೀವಿ. ಗ್ರೇ ಎಲ್ಲ ಲೈಟ್ ಗ್ರೇ ಮತ್ತೆ ಈ ಡಾರ್ಕ್ ಗ್ರೇ ಕೊಡ್ತೀವಿ. ಸೊ ಇದು ನೋಡಕ್ಕೆ ಆಗುತ್ತೆ ಪ್ರೀಮಿಯಂ ಚೆನ್ನಾಗಿ ಕಾಣುತ್ತೆ ನಿಮಗೆ. ನಾರ್ಮಲ್ ಹಾಫ್ ವೈಟ್ ಅಂದ್ರೆ ಇನ್ನೊಂದು ಸ್ವಲ್ಪ ಗಲೀಜು ಜಾಸ್ತಿ ಆಗುತ್ತೆ ಅದರಲ್ಲಿ, ಇದ್ರಲ್ಲಿ ಅಷ್ಟು ನಮಗೆ ಕಾಣೋದಿಲ್ಲ. ಹಾಗೆ ಈ ಹ್ಯಾಂಡಲ್ ನೋಡ್ಬೋದು ಸರ್ ನಿಮಗೆ. ಸೊ ದಿಸ್ ಇಸ್ ವೇರ್ ಇಂಥ ಒಂದು ಐಟಮ್ಸ್ ಇಂದಾನೆ ಕೆಲವೊಂದು ಎಲಿಮೆಂಟ್ಸ್ ನಮ್ಗೆ ಒಂದು ಚೆನ್ನಾಗಿರೋಂತ ಕಾಣಿಸುತ್ತೆ. ಸೊ ಅಗೇನ್ ಇಲ್ಲಿ ವಿಕ್ಕರ್ ಬ್ಯಾಸ್ಕೆಟ್ಸ್ ವುಡ್ಗೆ ಹೋಗೋದ್ ಬದಲು ಅಗೇನ್ PVC ಹೋಗಿದೀವಿ ಸರ್. ಸೊ ಮುಂಚಿನ ವಿಡಿಯೋಲಿ ಹೇಳಿದೆ ನಾನು, ವುಡ್ಗೆ ಹೋದ್ರೆ ಏನಾಗುತ್ತೆ ಮಾಯ್ಡ್ ಸ್ವಲ್ಪ ಇಟ್ಕೊಳ್ಳುತ್ತೆ ಅಂತ, ಅದನ್ನ ತೊಳೆಯೋಕ್ಕಾಗಲ್ಲ ನಾವು. ಬಟ್ ಈ PVC ನೀವು ಈಸಿಯಾಗಿ ತಗೋದು ತೊಳೆದು ಮತ್ತೆ ಪ್ಲೇಸ್ ಮಾಡಬಹುದು. ಯಾವ್ದಾದ್ರು ಮಾಯ್ಸ್ಟ್ ಫಂಗಸ್ ಏನೂ ಅದ್ರಲ್ಲಿ ಬರಲ್ಲ ಸರ್, ಬರೋದಿಲ್ಲ. ಸೂಪರ್. ಆಮೇಲೆ ಈ ಕಡೆ ಬಾತ್ರೂಮ್ ಅಲ್ಲಿ ಏನಾದ್ರು ಜಸ್ಟ್ ಒಂದು ಯುಟಿಲಿಟಿ ಯೂನಿಟ್ ನ ಮಾಡಿದೀವಿ ಸರ್ ಅಷ್ಟೇ. ಬಾಟಮ್ ಅಲ್ಲಿ ಇಲ್ಲಿ ಜಸ್ಟ್ ಸಿಂಪಲ್. ಬಟ್ ಅಗೇನ್ ಇದು ನೀವು ಕಲರ್ ಕಾಂಬಿನೇಷನ್ಸ್ ನೋಡಬಹುದು. ಟೋಟಲ್ ಆಗಿ ಒಂಥರ ಬೀಜ್ಗೆ ಹೋಗಿದ್ದೀವಿ, ಅದನ್ನ ಹೈಲೈಟ್ ಮಾಡ್ಕೊಳ್ಳೋಕೆ ಬ್ಲಾಕ್ ಕಲರ್ ನಾಬ್. ಸೊ ಈ ತರ ಕಾಂಬಿನೇಷನ್ಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಸರ್. ಈ ಟಾಪ್ ಅಲ್ಲಿ ನೋಡಬಹುದು ನೀವು, ಈ ಟಾಪ್ ಬಾಟಮ್ ಮತ್ತೆ ಬೀಚ್ ಕಲರ್ ಬರುತ್ತೆ. ಫ್ರಂಟ್ ಮಾತ್ರ ನಿಮಗೆ ಬ್ಲಾಕ್ ಬರುತ್ತೆ. ಸೊ ಥೀಮು ಬರುತ್ತೆ, ಅದು ಕಾಂಪ್ಲಿಮೆಂಟ್ ಮಾಡುವಂತದ್ದು ಹೋಗಿದ್ದೀವಿ. ಆಮೇಲೆ ಇದು ವಾಶ್ರೂಮ್ ಅಲ್ಲಿ ಮಾಡಿರೋದ್ರಿಂದ ಇದು ಯಾವ ಮಟೀರಿಯಲ್ ಮಾಡಿರೋದು? ಇದು BWP ಬರುತ್ತೆ ಸರ್. ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈಬೋರ್ಡ್ಸ್ ಅಂತ ಯೂಸ್ ಮಾಡ್ತೀವಿ, ಅದು ಬರ್ತಿದೆ. ಬಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಇನ್ನೊಂದೇನು ಒಂದು ಮಾಹಿತಿ ಕೊಡೋಕೆ ಇಷ್ಟಪಡ್ತೀವಿ ಅಂತ ಸರ್. ನೆಕ್ಸ್ಟ್ ನಮ್ಮ ಕಂಪ್ನಿ ಏನು ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಸಿಂಕ್ ಯೂನಿಟ್ ಏನು ಬರುತ್ತೆ ಅಂಡ್ ದೆನ್ ರೆಸ್ಟ್ ರೂಮ್ಸ್ ಆಗಿರ್ಬೋದು, ಇದು ಯುಟಿಲಿಟಿ ಆಗಿರ್ಬೋದು, ಅಲ್ಲಿಗೆಲ್ಲ ಬಂದು ನೆಕ್ಸ್ಟ್ ನಾವು ಸ್ವಲ್ಪ ಸ್ಟೀಲ್ ಇಂಪ್ಲಿಮೆಂಟ್ ಮಾಡೋಣ ಅಂತಿದ್ದೀವಿ ಸರ್. ಸ್ಟೀಲ್ ಯೂನಿಟ್ಸ್ ನ ಕೊಡೋಣ ಅಂತ. ಜಿಂದಾಲ್ ಸ್ಟೀಲ್ಸ್ ಏನು ಬರುತ್ತೆ 310 ಗ್ರೇಡ್, ಆ ಒಂದು ಸ್ಟೀಲ್ ಕೊಟ್ಟು ಪ್ಲಸ್ ಆ ಒಂದು ಪರ್ಟಿಕ್ಯುಲರ್ ಯೂನಿಟ್ ಮಾತ್ರ. ಸೊ ಏನಾಗುತ್ತೆ ಅಲ್ಲಿ ಕೊಟ್ಟಾಗ ನಿಮ್ ಟೋಟಲ್ ವಾಟರ್ ಪ್ರೂಫ್ ಪ್ಲಸ್ ರಸ್ಟ್ ಫ್ರೀ ತರ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಇಂಪ್ಲಿಮೆಂಟ್ ಮಾಡೋಣ ಪ್ಲಾನ್ ಅಂತ ಇದ್ದೀರಾ. ಈಗ ಡೈನಿಂಗ್ ಏರಿಯಾ ನೋಡ್ಬೋದು ಸರ್. ಹಾಗೆ ಇಲ್ಲಿ ಏನು ಮಾಡಿದ್ವಿ, ಫುಲ್ ಫ್ಲಾಟ್ ಫಾಲ್ ಸೀಲಿಂಗ್ ತೊಗೊಂಡಿದ್ದೀವಿ. ಇಲ್ಲಿ ಮೇಜರ್ ಆಗಿ ನಾವು ಏನು ಹೈಲೈಟ್ ಮಾಡಿದೀವಿ ಅಂದ್ರೆ ಪ್ರೊಫೈಲ್ ಲೈಟ್ ಸರ್. ಯಾಕಂದ್ರೆ ಎಲ್ಲಾ ಕಡೆ ನಾವೇನ್ ಮಾಡ್ತೀವಿ ಕೋಲೈಟ್ಸ್ ಕೊಟ್ಟಿರ್ತೀವಿ. ಇಲ್ಲೊಂದು ಒಳ್ಳೆ ಸ್ಪೇಸ್ ಕಾಣಲಿ ಅಂತ ಹೇಳ್ಬಿಟ್ಟು ಟೋಟಲ್ ಫ್ಲಾಟ್ ಸೀಲಿಂಗು ಅಂಡ್ ದೆನ್ ಪ್ರೊಫೈಲ್ ಲೈಟಿಂಗ್. ಇದಕ್ಕೆ ಮೇನ್ ಹೈಲೈಟ್ ಈ ಫಾಲ್ ಸೀಲಿಂಗು ಜೊತೆಗೆ ಈ ಪ್ರೊಫೈಲ್ ಲೈಟ್ ಅಂಡ್ ದಿ ಫ್ಯಾನ್ ಸರ್. ಚೆನ್ನಾಗಿ ಬರ್ತದೆ. ಫ್ಯಾನ್ ಅಟಂಬರ್ಗ್ ಹಾಕಿದೀವಿ, ಟೋಟಲ್ ಡಾರ್ಕ್ ಕಲರ್. ಈ ಫ್ಲಾಟ್ ಸೀಲಿಂಗ್ ಆಕ್ಚುಲಿ ಎಷ್ಟು ಡ್ರಾಪ್ ಆಗಿರುತ್ತೆ ಸರ್? 4 ಇಂಚಸ್ ಸರ್. ಇದು 4 ಇಂಚಸ್. ಯಾವ್ದಾದ್ರು ಕೋಲೈಟ್ ಬರಂಗಿದ್ರೆ 6 ಇಂಚಸ್ ತಗೊಂತೀವಿ. ಜಸ್ಟ್ ಫ್ಲಾಟ್ ಇರೋ ಕಾರಣ 4 ಇಂಚಸ್ ಮೇಲೆ ಡ್ರಾಪ್ ತಗೊಂಡಿದ್ವಿ. ಓಕೆ. ಈ ಕಡೆ ಬಂದ್ಬಿಡೋಣ. ಇಲ್ಲಿ ಬಂದಾಗ ದೇವ್ರ ಮನೆ ಸರ್. ಹಾಗೆ ಪ್ರಭಾವಳಿ ಅಂತೂ ನಮ್ಮ ಆಲ್ಮೋಸ್ಟ್ ಎಲ್ಲಾದ್ರೂ ನೋಡಿ ಸರ್ ವಿಡಿಯೋಸ್ ಅಲ್ಲಿ. ಇದ್ರ ಇನ್ಪುಟ್ ನಮ್ ಕಡೆ ಇದ್ದೇ ಇರುತ್ತೆ. ಸೇಮ್ ಥಿಂಗ್ ಈ ಮನೇಲೂ ಸರ್. ಇನ್ಪುಟ್ ಟೋಟಲ್ ಆಗಿ ಕೊಟ್ಟು ಕಾರ್ವಿಂಗ್ ಮಾಡಿದೀವಿ. ಇಲ್ಲಿ ಮೇನ್ ಹೈಲೈಟ್ ಅಂದ್ರೆ ಈ ಶಟರ್, ಅದಕ್ಕೆ ಬಂದಿರುವಂತ ಹ್ಯಾಂಡಲ್ ಸರ್. ಇದು ಬಂದು ಬೋಧಿ ಟ್ರೀ ಅಂತಲ್ವಾ ಸರ್, ಬುದ್ಧಂದು ಆ ಥರ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಹ್ಯಾಂಡಲ್ ನ ಪ್ರಿಪೇರ್ ಮಾಡ್ಕೊಂಡಿರೋದು ಸರ್. ಸೂಪರ್ ಆಗಿದೆ ಸರ್ ಇದು. ಸೊ ಆ ಥರ ಒಂದು ಹ್ಯಾಂಡಲ್ ತಗೊಂಡಿದ್ದೀವಿ, ಜಸ್ಟ್ ರೌಟಿಂಗ್ ಶರ್ಟ್. ಇಲ್ಲಿ ಬಂದು ನೋಡ್ಬೋದು ಸರ್, ಇಲ್ಲಿ ಒಂದು ರಾಫ್ಟರ್ ತರ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಏನಕ್ಕೆ ಅಂದ್ರೆ ಇದೇ ಥೀಮ್ ನಿಮ್ಗೆ ಒಳ್ಳೆ ಸೀಲಿಂಗ್ ಅಲ್ಲೂ ಬರುತ್ತೆ, ರಾಫ್ಟರ್ ಸೀಲಿಂಗ್ ಅಂತ. ಯೂನಿಫಾರ್ಮಿಟಿ ಸರ್. ಸೊ ಇಲ್ಲಿ ನೋಡ್ಬೋದು ಸರ್ ನೀವು, ಡಿಫ್ರೆಂಟ್ ಆಗಿದೆ ಸರ್. ಮಧ್ಯದಲ್ಲಿ ರಾಫ್ಟರ್ ಕೊಟ್ಟಿದ್ದೀವಿ, ಸೈಡ್ ಸೀಲ್ ಇರ್ಬೋದು ಸರ್. ಅದು ನಿಮ್ಮ ಪ್ರಕಾರ ಒಂಥರ ಸಿವಿಲ್ ವರ್ಕ್ ತರ ಕಾಣ್ತದೆ. ಸಿವಿಲ್ ವರ್ಕ್ ತರ. ಇದು ಒಂದು POP ಸರ್. ಇದು POP ಇದೆ. ಎಸ್ ಸರ್. ಸೊ ನೀವು ಒಂದು ಫ್ಲಾಟ್ POP ಮಾಡಕ್ಕೂ ನೀವೇನ್ ನಮಗೆ ಖರ್ಚು ಮಾಡ್ತೀರಾ ದುಡ್ಡು, ಅದಕ್ಕೆ ಈ ತರ ಒಂದು POP ಮಾಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಸರ್. ತುಂಬಾ ಚೆನ್ನಾಗಿ ಕಾಣಿಸ್ತದೆ, ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ.
ಯಾಕಂದ್ರೆ ಅಲ್ಲೂ ಒಂದು 3 ಸ್ಟೆಪ್ ತರ ಕೊಟ್ಟಿದ್ದೀವಿ, ಸೈಡ್ಸ್ ಫುಲ್ ಅಥವಾ ಡಿವೈಡ್ ಮಾಡ್ಕೊಂಡು ಸಿಂಕ್ ಆಗಿದೆ ಸಿಂಕ್ ಆಗಿದೆ ಸರ್. ಸೆಂಟ್ರಲ್ ನೋಡಿ ಇಲ್ಲಿ ನಾವು ಏನಾದ್ರು ಒಂದು PVC ಗೋರೆ ನಿಮ್ಗೆ ಚೆನ್ನಾಗಿ ಕಾಣಕ್ಕೆ ಪೂಜಾ ರೂಮ್ ಇದು. ಇನ್ನೊಂದು ಟೀಕ್ ತರ ಎಲ್ಲ ಮಾಡಿಸ್ಬೇಕು ಅಂದ್ರೆ ಕಾಸ್ಟ್ ಎಫೆಕ್ಟಿವ್ ಜಾಸ್ತಿ ಆಗುತ್ತೆ. ಸೊ ಜಸ್ಟ್ POP ಅದ್ರ ಮೇಲೆ ಟೆಕ್ಸ್ಚರ್ ಪೇಂಟಿಂಗ್ ನೋಡಿ ಹೆಂಗ್ ಲುಕ್ ಹೆಂಗ್ ಕೊಡ್ತಾ ಇದೆ ಅಂತ ಅಲ್ವಾ. ಸೊ ಈ ತರ ಮಾಡೋದ್ರಿಂದ ವೀಕ್ಷಕರೇ ಸೂಪರ್ ಇದನ್ನು ತಗೋಬಹುದು. ಇದು ನೀವು ಮಾಡ್ಕೊಟ್ಟಿರೋದು ಸರ್? ಹೌದು ಸರ್, ಇದು ಟೋಟಲಿ ಕಾರ್ಪೆಂಟ್ರಿ ವರ್ಕ್ ಮಾಡ್ತಾರೆ ಸರ್. ಈ ತರ ನಮಗೆ ಕರ್ವ್ ಬೇಕಾಗಿತ್ತು, ಸೊ ಇದು ಮಾಡಲರ್ ಅಚೀವ್ ಮಾಡೋಕ್ಕಾಗಲ್ಲ. ಇದು ಟೋಟಲಿ ಕಾರ್ಪೆಂಟ್ರಿ ವರ್ಕ್ ಆನ್ ಸೈಟೇ ಮಾಡಿರೋದು ಸರ್. ಇದನ್ನ ಮ್ಯಾನ್ಯಲ್ ಮಾಡಿರೋದು. ಇಲ್ಲೆಲ್ಲ ಪಾಲಿಶ್ ಬರುತ್ತೆ ನಿಮಗೆ, ಫ್ರಂಟಲ್ ಮತ್ತೆ ನಿಮಗೆ ಲ್ಯಾಮಿನೇಟ್ ಬರುತ್ತೆ. ಬಟ್ ಇದೇ ತರ ಕರ್ವ್ ಶೇಪ್ ರನ್ ಆಗುತ್ತೆ ಸರ್. ಅದು ಟಾಪ್ ಕಲ್ಲು ಹೇಗೆ ಬಂದಿದೆ ಹಾಗೆ ಬೇಕಾಗಿತ್ತು ಅಂದ್ರು ಕಸ್ಟಮರ್. ಸೊ ಇದನ್ನ ನಾವು ಆನ್ ಸೈಟ್ ಅಲ್ಲೇ ಮಾಡ್ಕೊಟ್ಟಿರುವಂತದ್ದು. ಓಕೆ ಸೂಪರ್ ಸರ್. ಇವಾಗ ಎಲ್ಲಿದ್ದೀವಿ? ಎಸ್ ಸರ್. ಸೊ ಇವಾಗ ಅವ್ರು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ ಸರ್. ಮಾಸ್ಟರ್ ಬೆಡ್ರೂಮ್ ಇದೀವಿ. ಮತ್ತೆ ಅಗೇನ್ ಅದೇ ತರ ಒಂದು ಕಾನ್ಸೆಪ್ಟ್ ಸೀಲಿಂಗ್ ಅಲ್ಲಿ ತಗೊಂಡಿದ್ವಿ ಸರ್. ಇಲ್ಲಿ ಇದಕ್ಕೆ ಕಾಂಪ್ಲಿಮೆಂಟ್ ಆಗುತ್ತೆ ಗ್ರೇ ಕಲರ್ ಫ್ಯಾನ್ ಹೋಗಿದ್ದೀವಿ. ಯಾಕಂದ್ರೆ ಬ್ರೌನ್ ಕಲರ್ ಸೀಲಿಂಗ್ ಇತ್ತು, ಅದು ಗ್ರೇ ಕಲರ್ ಕೊಟ್ಟಿದ್ವಿ ಸರ್. ಓಕೆ. ಹಾಗೆ ನಿಮಗೆ ಇಲ್ಲಿ ನೋಡಿದಾಗ ವಾರ್ಡ್ರೋಬ್ ಕಾಣ್ತಿಲ್ಲ ಅಂತ ಅನ್ಸ್ಬೋದು. ಇದೇ ವಾರ್ಡ್ರೋಬ್ ಅನ್ಕೊಂತೀನಿ ನಾನು. ಇಲ್ಲ ಸರ್, ವಾರ್ಡ್ರೋಬ್ ಅಲ್ಲ. ವಾರ್ಡ್ರೋಬ್ ನಿಮಗೆ ಇಲ್ಲಿ ಇನ್ಸೈಡ್ ಬರುತ್ತೆ ಸರ್. ಯಾಕಂದ್ರೆ ಇವ್ರದ್ದೊಂದು ರೆಸ್ಟ್ ರೂಮ್ ಇತ್ತು ಇಲ್ಲಿ. ಸೊ ನಮ್ಗೆ ಆ ರೆಸ್ಟ್ ರೂಮ್ ಡಿಫ್ರೆಂಟ್ ಸಪೋರ್ಟ್ ಆಗಿ ತೋರ್ಸೋದು ಬೇಡ, ಇನ್ಸೈಡ್ ಅಲ್ಲಿ ವಾಕಿಂಗ್ ಕಾನ್ಸೆಪ್ಟ್ ಅಲ್ಲಿ ಹೋಗೋಣ ಅಂತ ಇದ್ರ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಇಲ್ಲಿ ರೆಸ್ಟ್ ರೂಮ್ ಇದೆ ಸರ್. ಇಲ್ಲಿ ಬಂದಾಗ ಟೋಟಲ್ ನಿಮ್ಗೆ ವಾರ್ಡ್ರೋಬ್ ಸರ್. ಸೊ ಒಂಥರ ಒಳಗಡೆ ಸರ್ ವಾಕಿಂಗ್ ಕಾನ್ಸೆಪ್ಟ್ ಅದಕ್ಕೆ ಏನ್ ಮಾಡಿದ್ವಿ, ಈ ತರ ಹೋಗಿದೀವಿ. ಪ್ಲಸ್ ಇಲ್ಲಿ ಲೈಟರ್ ಶೇಡ್ ಕೊಟ್ಟಿದ್ದೀವಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಲೈಟ್ ಕಮ್ಮಿ ಇರೋ ಕಾರಣ ಲೈಟರ್ ಶೇಡ್ ಹೋಗಿದೀವಿ. ಪ್ಲಸ್ ನೀವು ಮೇನ್ ಇದ್ರಲ್ಲಿ ಹೈಲೈಟ್ ನಮಗೆ ಬಂದಿದೆ ಸರ್, ಲ್ಯಾಮಿನೇಟ್ ಜೊತೆ ಇರುವಂತ ಹ್ಯಾಂಡಲ್. ಈ ನಾರ್ಮಲ್ 4 ಇಂಚಸ್ 8 ಇಂಚಸ್ ಹ್ಯಾಂಡಲ್ ಹೋಗೋದು ಬಂದು ಈ ತರ ಒಂದು 1.5 ಹ್ಯಾಂಡಲ್ ಕೊಟ್ಟಿದ್ದೀವಿ. ದಟ್ ಡಿಸೈನರ್ ಸೀರೀಸ್ ತರ ಕೊಟ್ಟಿದ್ದೀವಿ ಸರ್. ಚೆನ್ನಾಗಿ ಬಂದಿದೆ ಸರ್. ಸೊ ಅಗೇನ್ ಇಂಟರ್ನಲ್ಸ್ ಎಲ್ಲ ನೀವು ನೋಡಿದಾಗ ವಿತ್ ಪ್ರೊಫೈಲ್ ಲೈಟ್ಸ್ ಬರುತ್ತೆ ಸರ್. ಇದು ಆಟೋಮೆಟಿಕ್ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಮೇನ್ ಆಗಿ ಇಲ್ಲಿ ಡ್ರಾವರ್ ಬಂದ್ಬಿಟ್ಟು ನಾವು ಈ ತರ ಗ್ಲಾಸ್ ಡ್ರಾವರ್ಸ್ ಕೊಟ್ಟಿದ್ದೀವಿ. ಓಪನ್ ಮಾಡಿ ಅದನ್ನ. ಸೊ ಇಲ್ಲಿ ನಿಮಗೆ ಆಕ್ಸೆಸರೀಸ್ ಎಲ್ಲ ಪ್ಲಾನ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಗೊತ್ತಾಗುತ್ತೆ ಏನ್ ಪ್ಲಾನ್ ಮಾಡಿ ವಾಲೆಟ್ಸ್ ಆಗಿರ್ಬೋದು, ರಿಂಗ್ಸ್ ಪ್ರತಿಯೊಂದು ನಾವು ಅಲ್ಲಿ ಹಾಕೊಬಹುದು ಸರ್. ಸೊ ಈ ತರ 2 ಡ್ರಾವರ್ಸ್ ಹೋಗಿದ್ದೀವಿ. ಅಂಡ್ ದೆನ್ ಟಾಪ್ ಅಲ್ಲಿ ನಾರ್ಮಲ್ ಆಗಿ 2 ಡ್ರಾವರ್ಸ್. ಸೊ ಅಲ್ಲಿ ಮನಿ ಏನ್ ಬೇಕಾದ್ರೂ ಪ್ಲಾನ್ ಮಾಡ್ಕೊಬಹುದು ಸರ್. ಇದು ಆಟೋಮೆಟಿಕ್ ಸರ್. ಅಲ್ಲಿ ಸೆನ್ಸರ್ ಕೊಟ್ಟಿದೆ. ಇಲ್ಲಿ ಮೇಲ್ಗಡೆ ಸೆನ್ಸರ್. ಎಸ್ ಸರ್, ಅದು ಸೆನ್ಸರ್ ಸರ್. ಓಕೆ. ಸೊ ವೀಕ್ಷಕರು ನೋಡ್ಬೋದು, ಕ್ಲೋಸ್ ಮಾಡಿದಾಗ ಲೈಟ್ ಆಫ್ ಆಗುತ್ತೆ ಈ ಕಡೆ. ಎಸ್ ಸರ್. ಸೊ ಅಗೇನ್ ಸೇಮ್ ಕಾನ್ಸೆಪ್ಟ್ ಸರ್ ಇಲ್ಲಿ. ಬಟ್ ಇಲ್ಲಿ ಒಂದ್ ಕಡೆ ಹ್ಯಾಂಗಿಂಗ್ ಕೊಟ್ಟಿದ್ದೀವಿ ಜಾಗನ. ರೆಸ್ಟ್ ಆಲ್ ಬಂದು ಕ್ಲೋತ್ಸ್ಗೋಸ್ಕರ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಮೇಜರ್ ಆಫ್ ದ ಸ್ಪೇಸ್ ಚೆನ್ನಾಗಿದೆ ಸರ್. ಇದು ಸೂಪರ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ. ಸೊ ಅಗೇನ್ ಮತ್ತೆ ಮೇಲೆ ನೀವು ನಾಬ್ ನೋಡ್ಬೋದು ಸರ್. ಫ್ಲಾಟ್ ನಾಬ್ ಬದಲು ಒಂದು ಕಾನ್ಕೇವ್ ಶೇಪ್ ಇರುವಂತ ಒಂದು ನಾಬ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಈ ತರ ಎಲ್ಲ ಮಾಡಿದಾಗ ಒಂದು ಪ್ರೀಮಿಯಂ ಲುಕ್ ಚೆನ್ನಾಗಿ ಸಿಗುತ್ತೆ. ಈ ಕಡೆ ಅಂದ್ರೆ ಫುಲ್ ಲೆಂತ್ ಮಿರರ್ ಸರ್. ಟೋಟಲ್ ವ್ಯೂ ಇರಲಿ ಅಂತ ಹೇಳಿ ಫುಲ್ ಲೆಂತ್ ಮಿರರ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಡ್ರೆಸ್ಸರ್ ಏನಾದ್ರು ಪ್ಲೇಸ್ ಮಾಡ್ಕೊಳ್ಳುವಂತ ಸ್ಟೋರೇಜ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ. ಮೇನ್ ಕಲರ್ ಸರ್. ಈ ಕಲರ್ಸ್ ಕಾಂಬಿನೇಷನ್ ನಾವು ಪ್ಲೇ ಮಾಡ್ಕೊಬಹುದು. ಇದೇನ್ ಕಲರ್ ಇದೆ ಆಕ್ಚುಲಿ? ಇದು ಬಂದ್ಬಿಟ್ಟು ನಿಮ್ಗೆ ಲೈಟೆಸ್ಟ್ ಗ್ರೇ ಸರ್. ಲೈಟ್ ಗ್ರೇ ಅಲ್ಲಿ ತಗೊಂಡಿದ್ವಿ. ಬಟ್ ನಿಮ್ಗೆ ಹ್ಯಾಂಡಲ್ ಹೈಲೈಟ್ ಇಲ್ಲಿಗೆ ಒಳಗಡೆ ಅಂತೂ ನೋಡ್ಕೊಂಡ್ ಬಂದ್ವಿ. ಬಟ್ ನಾನು ಇದನ್ನೇ ವಾರ್ಡ್ರೋಬ್ ಅನ್ಕೊಂಡೆ. ಅಲ್ಲ ಸರ್, ಇದು ಏನ್ ಸರ್? ಇದು ಒಂದು ಪ್ಯಾನಲಿಂಗ್ ಮಾಡ್ಕೊಂಡಿವಿ ಸರ್. ಇಲ್ಲಿ ಪ್ಲೈ ಮಾಡ್ಕೊಂಡು ಅದ್ರ ಮೇಲೆ ಲೆದರ್ ಫಿನಿಶ್ ಆಗಿರುವಂತ ಒಂದು ಲ್ಯಾಮಿನೇಟ್ ಕೊಟ್ಟಿವಿ ಸರ್. ಲಾಸ್ಟ್ ವಿಡಿಯೋ ನಿಮ್ಗೆ ತೋರಿಸಿದ ನಾನು ಒಂದು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್, ಇದು ಲೆದರ್ ಫಿನಿಶ್ ನಿಮಗೆ. ಸೊ ನೀವು ಟಚ್ ಅಂಡ್ ಫೀಲ್ ಮಾಡಿದಾಗ ಲೆದರ್ ತರ ಕಾಣುತ್ತೆ ನಿಮಗೆ. ಸೊ ಆ ತರ ಒಂದು ಹೊಸ ಲ್ಯಾಮಿನೇಟ್ಸ್ ನಾವು ರಿಸರ್ಚ್ ಮಾಡ್ಕೊಂಡು ಮಾರ್ಕೆಟ್ ತಂದು ಹಾಕೊಟ್ಟಿದ್ವಿ ಸರ್. ತುಂಬಾ ಚೆನ್ನಾಗಿದೆ ಸರ್. ಫೀಲ್ ಮಾಡಿದ್ರೆ ನೋಡಿದ್ರೆ ಲೆದರ್ ಅನ್ಸುತ್ತೆ. ಲೆದರ್ ಅಂತ. ಸೊ ಹೋಲ್ ಗೋಡೆನ ಲೆದರ್ ಅಲ್ಲೇ ಟೋಟಲ್ ಆಗಿ ಸರ್. ಯಾಕಂದ್ರೆ ಇಲ್ಲಿ ಯಾರೋ ನೋಡಿದ್ರು ನೀವು ಅನ್ಕೊಳ್ಳಿ ಇಲ್ಲಿ ವಾರ್ಡ್ರೋಬ್ ಇದೆ ಅನ್ಕೊಬಹುದು. ಅಂಡ್ ದೆನ್ ಒಳಗಡೆ ಅವ್ರು ರೆಸ್ಟ್ ರೂಮ್ ಇರೋದು ಗೊತ್ತಾಗಬಾರ್ದು ಸರ್. ಇದು ಪೇರೆಂಟ್ಸ್ ಬೆಡ್ರೂಮ್ ಸರ್. ಇನ್ನೊಂದು ಸುಪ್ರೀಮೆಟಿ ಕೊಟ್ಟಿದ್ದೀವಿ ಇಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಸೀಲಿಂಗ್ ನೋಡ್ಬೋದು ಸರ್. ಸೀಲಿಂಗ್ ಅಲ್ಲಿ ಪೆರಿಫರಲ್ ಹೋಗಿದ್ದೀವಿ. ಬಟ್ ಆ ಪೆರಿಫರಲ್ ಕರ್ವ್ ಕೊಟ್ಟಿದ್ದೀವಿ. ಬಟ್ ಅದೆರಡು ಮಧ್ಯೆ ನಿಮ್ಗೆ ಕಾಣ್ತಿರೋ ಬಂದ್ಬಿಟ್ಟು ಟ್ರೂ ಸೀಲಿಂಗ್ ಸರ್. ಅದು ಆ ಟ್ರೂ ಸೀಲಿಂಗ್ ಟೆಕ್ಸ್ಚರ್ ಪೇಂಟಿಂಗ್ ಮಾಡಿದ್ದೀವಿ. ಈ ಕಡೆ ಬಂದ್ರೆ ಸರ್ ಮತ್ತೆ ವಾಕಿಂಗ್ ಕಾನ್ಸೆಪ್ಟ್ ಇತ್ತು. ಅದಕ್ಕೆ ಸ್ಲೈಡಿಂಗ್ ಡೋರ್ ತರ ಕೊಟ್ಟಿದ್ದೀವಿ. ತುಂಬಾ ಕಡೆ ನಮ್ದು ಕನ್ಸೆಂಟ್ ಡೋರ್ ಕೊಟ್ಟಿದ್ವಿ. ಈ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಿಮ್ ತರ ಪ್ಯಾನಲಿಂಗ್ ಮಾಡ್ಕೊಂಡು ಈ ಟೋಟಲ್ ಡೋರು ನಾವು ಎಕ್ಸಿಕ್ಯೂಟ್ ಮಾಡಿರೋದು ಸರ್ ಇದರಲ್ಲಿ. ಸೊ ಅಗೇನ್ ನಿಮ್ಗೆ ಅದರ ಕಾಂಬಿನೇಷನ್ ಮಾಡಿದ್ರೆ ವುಡ್ಡು ವಿಟ್ಟಿ ಸ್ಟ್ರಿಪ್ಪು ಅದಕ್ಕೊಂಚೂರು ಕಾಂಪ್ಲಿಮೆಂಟ್ ಮಾಡುವಂಥ ಹೈ ಗ್ಲೋಸ್ ಲ್ಯಾಮಿನೇಟ್ ಸ್ಲೈಡಬಲ್. ಸೊ ಸ್ಲೈಡಿಂಗ್ ಮಾಡಿ ಆರ್ಡರ್ ಬಂದರೆ ಟೋಟಲ್ ನಿಮ್ಗೊಂದು ಪ್ರೀಮಿಯಂ ಇರುವಂಥ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಓಕೆ. ಈ ಕಲರ್ ಕಾಂಬಿನೇಷನ್ ಹೇಳಿ ವಾರ್ಡ್ರೋಬ್ದು. ಹಾಂ ಸರ್, ಇದನ್ನ ಮೇನ್ ಯಾವ್ದು ಮಾಡಿದ್ವಿ ಅಂದರೆ ಒಂದು ಸ್ಟೋನ್ ಫಿನಿಶ್, ಅಂದರೆ ಇದು ಇಟಾಲಿಯನ್ ಮಾರ್ಬಲ್ ಫಿನಿಶ್ ಥರ ಇಲ್ಲಿ ತಗೊಂಡಿದ್ದೀವಿ. ಆ್ಯಂಡ್ ದೆನ್ ಇದು ಪ್ಲೇನ್ ಲ್ಯಾಮಿನೇಟ್ಸು. ಬಟ್ ಪ್ಲೇನ್ ಲ್ಯಾಮಿನೇಟ್ ಮೇಲೆ ನಿಮ್ಗೆ ಅಗೇನ್ ಟೆಕ್ಸ್ಚರ್ ಸಿಗುತ್ತೆ. ಟೆಕ್ಸ್ಚರ್ ಇರುತ್ತೆ. ಸೊ ಆ ಥರ ಮಾಡ್ಕೊಂಡಿದ್ದೀವಿ ಸರ್. ಇದು ಮೇನ್ ಆಗಿ ನಿಮಗೆ ಎಲ್ ಶೇಪ್ ಬರುತ್ತೆ ಸರ್. ಇದು ಆಲ್ಮೋಸ್ಟ್ ಬಂದು ಒಂದು 5.5 feet ಬರುತ್ತೆ. ಅಂಡ್ ದೆನ್ ಈ ಕಡೆ ಏನು ಸ್ಲೈಡಿಂಗ್ ಬರುತ್ತೆ ಇದು ಟೋಟಲ್ ನಿಮಗೆ 11 feet ಇದೆ ಸರ್. 11 feet ಇದೆ. ಹ್ಯಾಂಡಲ್ ಕೂಡ ತುಂಬಾ ಡಿಫರೆಂಟ್ ಇದೆ ಸರ್. ಟೋಟಲ್ ಪ್ರೀಮಿಯಂ ಹ್ಯಾಂಡಲ್ ಇದಕ್ಕೆ ಹೋಗಿದ್ದೀವಿ ಸರ್ ನಾವು. ಈ ಕಡೆ ಅದು ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಇದು ಓಪನಬಲ್ ವಾರ್ಡ್ರೋಬ್ ಬರುತ್ತೆ. ವಿತ್ ಟಿ ಸ್ಟ್ರಿಪ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ, ಓಪನ್ ಮಾಡಿ ಸರ್. ಇದು ಒಳಗಡೆ ಯಾವ ಥರ ಸೇಮ್ ಆ ಥರ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದೀವಿ ಸರ್. ವಿತ್ ಗ್ಲಾಸ್ ಡ್ರಾವರ್ಸ್, ನಾರ್ಮಲ್ ಡ್ರಾವರ್ಸ್ ಅಂಡ್ ಹ್ಯಾಂಗಿಂಗ್ ಕೊಟ್ಟಿದ್ದೀವಿ. ಸೊ ನೀವು ಸ್ಲೈಡಿಂಗ್ದು ಮತ್ತು ಓಪನಬಲ್ದು ಹ್ಯಾಂಡಲ್ ನೋಡ್ಬೋದು ಸರ್. ಅದನ್ನು ಥೀಮ್ ಮ್ಯಾಚ್ ಮಾಡಿದ್ದೀವಿ. ಸೊ ಈಗ ನಿಮ್ಗೆ ಯಾವ ಥರ ಇದೆ ಫಿನಿಶ್ ಆ್ಯಂಡ್ ಥೀಮ್ ಸ್ಲೈಡಿಂಗ್ ಕನ್ಸೀಲ್ಡ್ ಹ್ಯಾಂಡಲ್ ಅಲ್ಲಿ ಸೇಮ್ ಥೀಮ್ ನಿಮ್ಗೆ ಇಲ್ಲೂ ಬಂದಿದೆ ಸರ್. ಸೇಮ್ ಬಂದಿದೆ ಸೇಮ್ ಸರ್ ಇದು. ಓಕೆ, ಸೊ ವೀಕ್ಷಕರೇ ನೋಡ್ಬೋದು. ಸೊ ಇಲ್ಲಿಗೂ ಸೇಮ್ ಸರ್.
ಸೊ ಈ ಥರ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಂಡು ನಾವು ಹುಡುಕಿ ತರ್ತೀವಿ ಸರ್ ಇದನ್ನ. ಬಿಕಾಸ್ ನಾರ್ಮಲಿ ಈ ಥರ ಏನು ಮಾಡ್ತೀವಿ, ಸ್ಲೈಡಿಂಗು ಮತ್ತು ಓಪನ್ ಅಪ್ ಅಲ್ಲಿ ಸೇಮ್ ಸಿಗಲ್ಲ. ಬಟ್ ನಮ್ಗೆ ಅದೇ ಥರ ಬೇಕು, ಅದನ್ನ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ ವಿ ಪ್ಲಾನ್ ಟು ಈ ಥರ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದಾಗ ನಿಮ್ಗೊಂದು ಟೋಟಲ್ ಆಗಿ ಒಂದು ಕಾನ್ವೆಕ್ಸ್ ಶೇಪಲ್ಲಿ, ಅಂದರೆ ಹಾಫ್ ಮೂನ್ ಶೇಪಲ್ಲಿ ಒಂದು ಡ್ರೆಸ್ಸರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಡ್ರೆಸ್ಸರ್ ಹಿಂಭಾಗ ಏನು ಮಾಡಿದ್ದೀವಿ, ರಾಫ್ಟರ್ಸ್ಗೆ ಹೋದರೆ ಎಕನಾಮಿ ಜಾಸ್ತಿ ಬರುತ್ತೆ, ಬಟ್ ನಮ್ಗೆ ಅದೊಂದು ಪ್ರಿಮೆಂಟ್ ಅಚೀವ್ ಮಾಡ್ಬೇಕಂತ ಹೇಳಿ ಜಸ್ಟ್ ಪ್ಲೈಬೋರ್ಡು ಅದ್ರ ಮೇಲೆ ಲ್ಯಾಮಿನೇಟು ಗ್ರೂ ಮಾಡಿದ್ದೀವಿ. ಚೆನ್ನಾಗಿ ನಿಮಗೆ ಇಲ್ಲಿ ಒಂದು ಅಲ್ಯೂಮಿನಿಯಂ ಶಟರ್ಸು, ಅದ್ರ ಜೊತೆಗೆ ಟೋಟಲ್ ಆಗಿ ಸ್ಟೋರೇಜ್. ಸೊ ನಮ್ಗೆ ಬೇಕಾಗಿರುವಂಥ ಕಾಸ್ಮೆಟಿಕ್ಸ್ ಪ್ರತಿಯೊಂದನ್ನು ಇನ್ಸರ್ಟ್ ಮಾಡ್ಕೊಬೋದು. ಎಸ್ ಸರ್. ಆ್ಯಂಡ್ ಇದನ್ನು ಫೋಲ್ಡಬಲ್ ಕಾನ್ಸೆಪ್ಟ್ ಎಲ್ಲ ಪ್ಲಾನ್ ಮಾಡಿದ್ದೀವಿ ಸರ್. ನಮಗೆ ಫುಲ್ ವ್ಯೂ ಬೇಕು ಅಂದಾಗ ನೀವು ಇದನ್ನು ರಿಮೂವ್ ಮಾಡ್ಕೊಂಡ್ರೆ ನಿಮ್ಗೆ ಆಚೆ ಫುಲ್ ವ್ಯೂ ಕಾಣುತ್ತೆ ಸರ್ ನಿಮಗೆ. ಕರೆಕ್ಟ್ ಅಲ್ವಾ ಸರ್ ಇದು? ಎಕ್ಸಾಕ್ಟ್ ಆಗಿ ಹಾಫ್ ಮೂನ್ ಥರ ಎಕ್ಸಾಕ್ಟ್ಲಿ ಹಾಫ್ ಮೂನ್ ಸರ್ ಇದು. ಸೊ ಇದಕ್ಕೆ ಅಗೇನ್ ಟೆಂಪ್ಲೇಟ್ ರೆಡಿ ಮಾಡಿಕೊಂಡು ಮಿರರ್ ಶಾಪಿಂದ ತಂದಿರೋದು ಸರ್. ಮತ್ತು ನೀವು ನಿಂತ್ಕೊಂಡು ಯೂಸ್ ಮಾಡ್ಬೇಕಾದ್ರೆ ಜಸ್ಟ್ ನೀವು ಲಿಫ್ಟ್ ಮಾಡ್ಕೊಬೋದು. ನೀವು ಯೂಸ್ ಮಾಡಬೇಕಾದ್ರೆ ಕಾಸ್ಮೆಟಿಕ್ಸ್ನಲ್ಲಿ ಪ್ಲೇಸ್ ಮಾಡ್ಕೊಂಡು ಯೂಸ್ ಮಾಡಿ ಮತ್ತು ನೀವು ಫೋಲ್ಡ್ ಮಾಡ್ಕೋಬೋದು. ಎಕ್ಸಾಕ್ಟ್ ಸೂಪರ್ ಆಗಿದೆ ಸರ್ ಇದು. ಸೊ ವೀಕ್ಷಕರೇ, ಇವಾಗ ನನ್ನ ಜೊತೆ ಈ ಮನೆ ಓನರ್ ಆಗಿರುವಂತಹ ನಿತೇಶ್ ಸರ್ ಮತ್ತು ಶ್ರಾವಣಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ಇಬ್ರು ಚೆನ್ನಾಗಿದ್ದೀರಾ? ಆರಾಮ್. ನಿಮ್ಮ ಮನೆ ನೋಡಿದ್ವಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಭಾಳ ಸಖತ್ತಾಗಿ ಬಂದಿದೆ, ತುಂಬ ಯೋಚನೆ ಮಾಡಿರೋ ಥರ ಇದೆ ಈ ಮನೆ ಇದು. ನನ್ನ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿವಾ ಡಿಸೈನ್ ಅವರು ನಿಮ್ಗೆ ಹೇಗೆ ಗೊತ್ತಾಗಿದೆ ಹೇಗೆ? ಸೋಷಿಯಲ್ ಮೀಡಿಯಾ ಥ್ರೂ ಪರಿಚಯ ಆಯಿತು. ಆಮೇಲೆ ನಾವು ಸೋಷಿಯಲ್ ಮೀಡಿಯಲ್ಲಿ ಮಲ್ಟಿಪಲ್ ಕಾಂಟ್ಯಾಕ್ಟ್ಸ್ ಸರ್ಚ್ ಮಾಡಿ ಟ್ರೈ ಮಾಡ್ತಾ ಇದ್ವಿ. ಅದಾದಾಗ ಹಂಗೆ ಎಲ್ಲ ಆಫೀಸ್ಗೆ ಹೋಗಿ ಟ್ರೈ ಮಾಡಿ ಅವ್ರದ್ದು ಅಂದರೆ ನಾವು ಕಸ್ಟಮೈಸೇಷನ್ ಅದೆಲ್ಲ ಅವ್ರದ್ದು ಇರುತ್ತಾ ಇಲ್ವಾ ಅಂತ ಪರಿಚಯ ನೋಡ್ತಾ ಇದ್ವಿ. ಹಂಗೆ ವಿವಾ ಡಿಸೈನ್ಸು ನಾವು ಹೋಗಿದ್ವಿ. ಸೊ ಅವ್ರದ್ದು ನಮ್ಗೆ ಈ ಐಡಿಯಾ ಇದೆ, ಹಿಂಗೆ ಬೇಕು, ನಮ್ದು ಇಷ್ಟು ಬಡ್ಜೆಟ್ಟು, ಸೊ ನಮ್ಗೆ ಈ ಡಿಸೈನು ಎಲ್ಲ ಬರುತ್ತಾ ಅಂತ ನೋಡಿದ್ವಿ. ಸೊ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಏನೇನು ಹೇಳಿದ್ರು ಅದೆಲ್ಲ ನೋಡಿದ್ವಿ. ಸೊ ನಮ್ಮ ಬಡ್ಜೆಟ್ಗೆ ಆ ಡಿಸೈನ್ಸು ಎಲ್ಲ ಬಂತು ನಮಗೆ ಬರಬೇಕು. ಓಕೆ. ಆ್ಯಂಡ್ ನಾನು ಇಲ್ಲೊಂದು ಕ್ವಶನ್ ಕೇಳ್ತೀನಿ, ಲೈಕ್ ಇವಾಗಿಂದೆಲ್ಲ ಸೋಷಿಯಲ್ ಮೀಡಿಯಾ ಯುಗನೇ, ಎಲ್ಲರೂ ಕೂಡ ನಾವು ಹಂಗೆ ಸ್ಲೈಡ್ ಮಾಡ್ತೀವಿ, ರೀಲ್ಸ್ ನೋಡ್ತೀವಿ, ಪಿಂಟ್ರೆಸ್ಟ್ ನೋಡ್ತೀವಿ, ಹೋಗ್ಬಿಟ್ಟು ಹೇಳ್ತೀವಿ. ಸೊ ನೀವು ವಿವಾ ಡಿಸೈನರ್ಗೆ ಹೋದಾಗ, ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡಿದಾಗ ನಿಮ್ಮದು ರಿಕ್ವೈರ್ಮೆಂಟ್ ಇರುತ್ತೆ, ಯಾವುದಾದ್ರು ರೀಲ್ಸ್ ಏನೋ ತೋರಿಸಿರ್ತೀರ, ನೋಡ್ರಿ ನಮ್ಗೆ ಹಿಂಗೆ ಬರಬೇಕು ಅಂತ, ಆ ಥರದ್ದು ಏನಾದ್ರು ಇದೆಯಾ ಮೇಡಮ್ ಹತ್ರ ಕೇಳೋಣ? ಇಲ್ಲ, ನಮ್ಮದೇ ಕಸ್ಟಮೈಸೇಷನ್ ನಾವೇ ನೋಡ್ಕೊಂಡು ನೀವೇ ಮಾಡಿದ್ರಿ, ಪ್ಲಾನಿಂಗ್ ಮಾಡಿಬಿಟ್ಟು ಮಾಡಿಕೊಂಡು ನಮ್ಮ ಯಜಮಾನ ಮೋಸ್ಟ್ ಆಫ್ ದಿ ಥಿಂಗ್ಸ್ ಮೈ ಹಸ್ಬೆಂಡ್ ಓನ್ಲಿ ಸಾರಿ ನೋಡಿ ಐ ವಾಸ್ ಬಿಸಿ ವಿತ್ ವರ್ಕ್, ಸೊ ಹಿ ಓನ್ಲಿ ಸ್ಪೆಂಡ್ ಮೋಸ್ಟ್ ಆಫ್ ದಿ ಟೈಮ್ ಆನ್ ಡಿಸೈನಿಂಗ್. ಸೊ ನೀವು ಡಿಸೈನಲ್ಲಿ ನಿಮ್ದು ಇನ್ಪುಟ್ ಜಾಸ್ತಿ ಹಾಗಾದ್ರೆ ಅಲ್ವಾ? ಅಂದ್ರೇನು ನಾನು ಪಿಂಟ್ರೆಸ್ಟ್ ಎಲ್ಲ ನೋಡ್ತಾ ಇದ್ದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿವಾ ಡಿಸೈನ್ ಅವ್ರು ಬೇಸಿಕಲಿ ಒಂದು ಡ್ರಾಫ್ಟ್ ಕಾಪಿ ತರ ಕೊಡ್ತಾರೆ ಇನಿಷಿಯಲ್ ಆಗಿ. ಸೊ ನಮ್ಮ ಲೇಔಟ್ ಪ್ಲಾನ್ ಇರುತ್ತಲ್ಲ, ಅಂದ್ರೆ ನಮ್ಮ ಪ್ಲೇನ್ ಅದ್ರ ಮೇಲೆ ಒಂದು ಡ್ರಾಫ್ಟ್ ಕಾಪಿ ತರ ಕೊಡ್ತಾರೆ, ಇಷ್ಟು ಹಿಂಗ್ ಬರುತ್ತೆ ಅಂತ. ಸೊ ಅದ್ರ ಮೇಲೆ ನಾನು ಪಿಂಟ್ರೆಸ್ಟ್ ಅದೆಲ್ಲ ಫಾಲೋ ಅಪ್ ಮಾಡ್ಕೊಂಡು ನಮ್ಗೆ ಹಿಂಗ್ ಬೇಕು, ನೀವೇನ್ ಕೊಟ್ಟಿದ್ದೀರಾ ಅದ್ರ ಮೇಲೆ ಇದು ಆಡ್ ಆನ್ ಬೇಕು ಹಂಗೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಆಪ್ಟ್ ಆಗಿ ಅವ್ರು ಡಿಸೈನ್ಸ್ ಅನ್ನ ಮಾಡ್ಕೊಟ್ರು. ಅವರಿಂದ ಲೈಕ್ ನೆಗೆಟಿವ್ ಕಮೆಂಟ್ ಬಂದಿಲ್ವಾ ಸರ್, ಇದು ಆನ್ಲೈನ್ ಅಲ್ಲಿ ಸರ್ ಅದು ಹೆಂಗ್ ಮಾಡಕ್ಕಾಗುತ್ತೆ, ನೀವೆಲ್ಲ ನೋಡ್ಬಿಡ್ತೀರಾ, ಹಂಗೆಲ್ಲ ಏನು ಹೇಳಿಲ್ಲ? ಆ ಡಿಸೈನ್ ಕೇಳಿದ್ರು ಬನ್ನಿ ಮಾಡೋಣ ರೆಡಿ ಅಂತ ರೆಡಿ ಆಗ್ಬಿಟ್ರು. ಓಕೆ ಸರ್, ನೆಕ್ಸ್ಟ್ ಬರೋದು ಡಿಸೈನ್ಸ್ ಪ್ಯಾಟರ್ನ್ಸ್ಗಳ ಅವೈಲಬಿಲಿಟಿ. ನಾವು ನೋಡೋ ಪ್ಯಾಟರ್ನ್ ಅವ್ರ ಹತ್ರ ಇರಬೇಕಲ್ವಾ? ಸೊ ಅದು ಅವ್ರ ಹತ್ರ ಇತ್ತಾ, ನಿಮಗೆ ಸಿಕ್ತಾ? ಅಂದರೆ ಡಿಸೈನ್ಸ್ ಅವೈಲಬಿಲಿಟಿ ಅನ್ನೋದಕ್ಕಿಂತ ಅವರು ನಾವೇನು ಡಿಸೈನ್ ಕೇಳಿದ್ರು ಅದು ಡಿಸೈನ್ ಮಾಡಿಕೊಡ್ತಾ ಇದ್ರು. ಅವೈಲಬಿಲಿಟಿ ಬರಲ್ಲ, ಡಿಸೈನ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು. ಓಕೆ 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 ಎಕ್ಸಿಕ್ಯೂಟ್ ಮಾಡ್ಕೊಡ್ತಾರೆ, ಡಿಸೈನ್ ಎಲ್ಲ ಮಾಡ್ಕೊಡ್ತಾರೆ. ಓಕೆ. ಸೊ ನೆಕ್ಸ್ಟ್ ಬರ್ತದೆ ವರ್ಕ್ಮೆನ್ಶಿಪ್. ನನ್ಗೆ ಗೊತ್ತಿದ್ದಂಗೆ ನೀವು ಇಲ್ಲೇ ಮನೆಯಲ್ಲೇ ಇದ್ರೆ ಮೇಲ್ಗಡೆ ವರ್ಕ್ ನಡೀತಾ ಇತ್ತು. ಸೊ ನಿಮಗೆ ಡಿಸ್ಟರ್ಬೆನ್ಸ್ ಆಗದೆ ಇರೋ ಥರ ಕ್ಲೀನಿಂಗ್ ಮಾಡಿಕೊಂಡು ವರ್ಕ್ಮೆನ್ಶಿಪ್ ಚೆನ್ನಾಗಿ ಮಾಡ್ತಾ ಇದ್ರ? ಅದರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಕ್ವಾಲಿಟಿ ಆಫ್ ಮೆಟೀರಿಯಲ್, ಯಾಕಂದ್ರೆ ನಾನು ಕೆಳಗಡೆ ಇರೋದ್ರಿಂದ ನಾನು ಪ್ರತಿಯೊಂದು ಮೆಟೀರಿಯಲ್ ಬಂದಾಗೂ ಚೆಕ್ ಮಾಡ್ತಾ ಇದ್ದೆ. ಓಕೆ ಓಕೆ. ಸೊ ಎಲ್ಲ ನಾವು ಏನು ಹೇಳಿದ್ದು ಅದೇ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ರು. ಸೊ ವರ್ಕರ್ಸ್ ಇಂದ ನಿಮಗೇನು ತೊಂದರೆ ಏನು ಆಗಿಲ್ಲ? ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಸೈಲೆಂಟ್ ಆಗಿತ್ತು, ತೊಂದರೆ ಏನು ಬರಲೇ ಇಲ್ಲ. ಓಕೆ. ಸೊ ಮೇಲ್ಗಡೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ಏನು ಗೊತ್ತೇ ಆಗಲ್ಲ, ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಓಕೆ. ಸೊ ನೆಕ್ಸ್ಟ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು, ನೀವೇನು ಅನ್ಕೊಂಡಿದ್ರಿ, ನೀವು ಫ್ಯಾಮಿಲಿ ಜೊತೆಯಲ್ಲಿ ಏನು ಡಿಸೈನ್ ಬಂತು, 3D ಡಿಸೈನ್ ಬಂತು, ಇವತ್ತೇನು ಮನೆ ಬಂದಿದೆ, 3 ಮ್ಯಾಚ್ ಆಗ್ತಾ ಇದೆಯಾ? 100% ಮ್ಯಾಚ್. ನಾನು 100% ಮ್ಯಾಚ್ ಆಗೋವರೆಗೂ ನಾನೇನು ಬಿಡ್ತಾ ಇಲ್ಲ. ನೀವು ಬಿಡ್ತಾನೆ ಇಲ್ಲ. ನಾನು ಅಟ್ಲೀಸ್ಟ್ 4 times to 5 times ರಿವೈಸ್ ಮಾಡಿಸಿದ್ದೀನಿ. ಓಕೆ ಓಕೆ ಓಕೆ. ಸೊ ನಂಗೆ ಹೆಂಗೆ ಬೇಕೋ ಹಂಗೆ ಬರೋವರೆಗೂ ನಾನು ಮಾಡಿಸಿದ್ದೀನಿ. ನೀವು ಹೇಳಿ, ನಿಮಗೂ ಸರಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಚೆನ್ನಾಗಿ ಮಾಡಿದ್ದೀರಾ? ಓಕೆ. ಆ್ಯಂಡ್ ಇನ್ ಬಿಟ್ವೀನ್ ಒಂದು ಮನೆ ನಡೀತಾ ಇದೆ, ಮಧ್ಯದಲ್ಲಿ ನಿಮಗೇನೋ ಸ್ವಲ್ಪ ಚೇಂಜಸ್ ಬೇಕು ನಮಗೆ ಅಂತಂದರೆ ಅದು ಮಾಡಿಸಿದ್ದೀರಾ ಏನಾದರೂ, ಅಥವಾ ಆ ಆಪ್ಷನ್ ಇದೆಯಾ ವಿವಾ ಡಿಸೈನಲ್ಲಿ? ಆಪ್ಷನ್ ಇದೆ, ಆಪ್ಷನ್ ಮಾಡ್ಕೋಬೋದು. ಆಪ್ಷನ್ ಇದೆ. ಅದೇ ನಾವು ಫುಲ್ ಫೈನಲೈಸ್ ಆದ್ಮೇಲೆ
ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ ವರ್ಕ್ ಅಲ್ಲಿವರೆಗೂ ರೀಡಿಸೈನ್ ಆಗ್ತಾನೆ ಇದೆ. ಓಕೆ, ಡಿಸೈನಲ್ಲಿ ಚೇಂಜ್ ಮಾಡಿದ್ರೆ ಬಿಟ್ರೆ ಎಕ್ಸಿಕ್ಯೂಷನ್ ಟೈಮಲ್ಲಿ ನೀವು ಮತ್ತೇನು ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ ಅಲ್ವಾ? ಸೊ ಬಟ್ ಮಾಡ್ಕೊಡ್ತಾರೆ ಅಂತ ಹೇಳ್ತೀರಾ? ಅದೆಲ್ಲ ಇದೆ, ಕಸ್ಟಮೈಸೇಷನ್ಸ್ ಇದೆ. ಓಕೆ, ಆ್ಯಂಡ್ ಫೈನಲ್ ಆಗಿ ಬರುವಂಥದ್ದು ವರ್ತ್ ಅನ್ನೋದೊಂದು ಬರುತ್ತೆ. ₹1 ಖರ್ಚು ಮಾಡಿದ್ರು ವರ್ತ್ ಇರಬೇಕು ಅದಕ್ಕೆ. ಸೊ ಇವತ್ತೇನು ನೀವು ಈ ಅಮೌಂಟ್ ಹಾಕ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿದರೆ ಇಸ್ ಇಟ್ ವರ್ತ್ ಇದೆಯಾ? ವರ್ತ್ ಇದೆ. ನಾನು ಕಂಪೇರ್ ಮಾಡ್ದಂಗೆ ಸುಮಾರು ಕಡೆ ಆಲ್ಮೋಸ್ಟ್ ಇದಕ್ಕಿಂತ ಒಂದು 40% ಜಾಸ್ತಿ ಇದೆ. 30% to 40% ಜಾಸ್ತಿ ಇದೆ ಆಬ್ವಿಯಸ್ಲಿ ಕಂಪೇರ್ ಮಾಡಿರ್ತೀವಿ ನಾವು ಕಂಪೇರ್ ಮಾಡಿದ್ದಕ್ಕೆ. ಸೊ ನಮ್ಮ ಬಜೆಟ್ ಆಮೇಲೆ ಕ್ವಾಲಿಟಿ ಆಫ್ ಮೆಟೀರಿಯಲ್ ಎಲ್ಲ ಕಂಪೇರ್ ಮಾಡಿದಾಗ ಫುಲ್ ವರ್ತ್ ಅಂತ ಹೇಳ್ತೀರಾ. ಮೇಡಮ್ ನೀವು ಹೇಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಬಂದು ನೋಡಿದವರು ಎಸ್ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀಯಾ? ಎಲ್ಲರೂ ಲೈಕ್ ದೇ ವರ್ ವೆರಿ ಹ್ಯಾಪಿ, ಎಸ್ಪೆಷಲಿ ಈ ರೂಮ್ದು ಕಿಡ್ಸ್ ರೂಮ್ದು ಚೆನ್ನಾಗಿದೆ ಅಂತ ಬಂದಿದೆ. ಅದು ಮಿರರ್, ಕರ್ವ್ ಮಿರರ್, ಇಟ್ ಇಸ್ ವೆರಿ ನೈಸ್. ಸೊ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ. ಓಕೆ, ಕಾಂಪ್ಲಿಮೆಂಟ್ ಸಿಗ್ತಾ ಇದೆ ಅಂದರೆ ನಮ್ಮ ವಿವಾಗೂ ನೀವು ಕಾಂಪ್ಲಿಮೆಂಟ್ ಕೊಡಬೇಕು. ಸೊ ಫೈನಲ್ ಆಗಿ ನಮ್ಮ ವಿವಾದವರಿಗೆ ಕೆಲಸ ಕೊಡ್ಬೋದಾ? ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ನಿಮ್ಮ ಕಡೆಯಿಂದ? 100% ಕೊಡ್ಬೋದು. ನೀವು ಕ್ವಾಲಿಟಿ ಆಫ್ ಮೆಟೀರಿಯಲ್ ಎಲ್ಲ ಚೆಕ್ ಮಾಡಿ ಎಲ್ಲ ನಿಮ್ಮ ಮುಂದೆನೇ ಮಾಡ್ತಾರೆ. ಸೊ ಧೈರ್ಯವಾಗಿ ಕೊಡ್ಬೋದು. ಮೇಡಮ್ ನೀವು ಹೇಳಿ, ಏನು ಹೇಳ್ತೀರಿ ವಿವಾದ ಬಗ್ಗೆ? 100% ಕೊಡ್ಬೋದು ಅವ್ರಿಗೆ. ನಮಗೆ ಎಷ್ಟು ಏನಾರ ಚೇಂಜಸ್ ಇದ್ರೇನು ದೇ ವರ್ ಅಕಾಮಿಡೇಟಿಂಗ್ ಇಟ್. ಅಂದ್ರೆ ಯಾವತ್ತೂ ಬೇಸರ ಪಡಲಿಲ್ಲ, ಅಯ್ಯೋ ಎಷ್ಟು ಸತಿ ಕೇಳ್ತೀರಾ ಅಂತ ಯಾವತ್ತೂ ಕೇಳಿಲ್ಲ. ಸೊ ವಿ ಆರ್ ವೆರಿ ಹ್ಯಾಪಿ ಅಂಡ್ ವಿ ಸಜೆಸ್ಟ್ ಗೋ ಅಹೆಡ್ ವಿತ್ ಒಂದು ತಮ್ಸ್ ಕೊಡ್ಬೋದಾಗಾದ್ರೆ ಸೂಪರ್. ನಾವು ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಇಬ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಬಜೆಟೆಡ್ ಮನೆ ಅಂತ ಹೇಳ್ಬೋದು. ನಾನು ಹೇಳ್ತಾ ಇರುವಂಥದ್ದು ಬಜೆಟ್ ಮನೆ ಅಲ್ಲ, ಇರೋ ಬಜೆಟಲ್ಲಿ ಸೂಪರ್ ಆಗಿ ಮಾಡಿರೋಂಥ ಮನೆ ಅಂತ ಹೇಳ್ಬೋದು. ಸೊ ನಾನೀಗ ಫೈನಲ್ ಆಗಿ ಕೇಳುವಂಥದ್ದು, ಎಕ್ಸಿಕ್ಯೂಷನ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದನ್ನ ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ತಾವು? ಸರ್ ನಾವು ಇದನ್ನ ಈಸಿಲಿ 1.5 months ತೊಗೊಂಡಿದ್ದೀವಿ ಸರ್. 1.5 to 2 months ತೊಗೊಂಡಿದ್ದೀವಿ. 2 months ಅಲ್ಲಿ ತೊಗೊಂಡಿದ್ರ. ಇದ್ರ ಡಿಸೈನ್ ಪೀರಿಯಡ್ ಎಷ್ಟಾಯ್ತು ಆಕ್ಚುಲಿ? ಡಿಸೈನ್ ಸರ್ ಡಿಸೈನಿಗೆ ಕಸ್ಟಮರ್ ಟೈಮ್ ತೊಗೊಂಡಿದ್ರು. ಸೊ ಆಲ್ಮೋಸ್ಟ್ ಒಂದು 3 months ಡಿಸೈನ್ ಮಾಡಿದ್ವಿ ನಾವು ಇದನ್ನ. ಅಂಡ್ ದೆನ್ ಅದಾದ್ಮೇಲೆ ಇವ್ರು ಕನ್ಸ್ಟ್ರಕ್ಷನ್ ಫೇಸ್ ಇರೋ ಕಾರಣ ಎಲೆಕ್ಟ್ರಿಕಲ್ ಇನ್ಪುಟ್ಸ್ ಎಲ್ಲ ಬಂದು ನಾವು ಕೊಟ್ಟು, ಸೊ ಒಂದು ಡಿಸೈನ್ ಆಗ್ತಿದಂಗೆ ಎಲೆಕ್ಟ್ರಿಕಲ್ ಇನ್ಪುಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಇನ್ಪುಟ್ಸ್ ಎಲ್ಲ ಕೊಟ್ಟಿರುವಂಥದ್ದು. ನಾನು ನಿಮ್ಮನ್ನ ಕೇಳುವಂಥದ್ದು, ಈಗಿನ ನೋಡುವಂಥ ವೀಕ್ಷಕರಿಗೆ ನಿಮ್ಮನ್ನ ಯಾವ ಹಂತದಲ್ಲಿ ಕರಿಬೇಕು? ನಿಮ್ಮನ್ನ ಫ್ಲಾಟ್ ಆದ್ರೆ, ಇಂಡಿವಿಜುವಲ್ ಹೌಸ್ ಆದ್ರೆ? ಓಕೆ ಸರ್, ಫ್ಲಾಟ್ ಆದ್ರೆ ಒನ್ಸ್ ನಿಮ್ಮ ಪೊಸಿಷನ್ ಸಿಕ್ಕಿದ ತಕ್ಷಣ ನಮ್ಗೆ ಅಪ್ಡೇಟ್ ಮಾಡ್ಬೋದು. ಸೊ ನಮ್ಮ ಕಡೆಯಿಂದ ಏನೇನು ಇನ್ಪುಟ್ಸ್ ಸ್ಟಾರ್ಟ್ ಮಾಡ್ಕೊಬೋದು. ಇಂಡಿಪೆಂಡೆನ್ಸ್ ಅವ್ರಿಗೆ ಒಂದು ಬೆನಿಫಿಟ್ ಸಿಗುತ್ತೆ ಅಂದ್ರೆ ನಿಮ್ದು ಬ್ಲಾಕ್ ವರ್ಕ್ ಇರ್ಬೇಕಾದ್ರೆ ನಮ್ಗೆ ಕರಿಬೋದು ಸರ್. ಏನಕ್ಕೆ ನಾನು ಹೇಳ್ತೀನಿ ಬ್ಲಾಕ್ ವರ್ಕ್ ಇರ್ಬೇಕು ನಮ್ಮ ನೀವು ಅಪ್ರೋಚ್ ಆಗ್ಬೋದು ಅಂದ್ರೆ, ಮೇನ್ ಆಗಿ ನಿಮಗೆ ನಮ್ಮ ಕಡೆಯಿಂದ ಎಲೆಕ್ಟ್ರಿಕಲ್ ಇನ್ಪುಟ್ಸ್ ಕೊಡ್ತೀವಿ. ಅಂಡ್ ಇಫ್ ಇನ್ ಕೇಸ್ ನೀವು ಯಾವುದು ಫ್ಲೋರಿಂಗು ಸೆಲೆಕ್ಷನ್ ಮಾಡಿಲ್ಲ ಅಂದ್ರೆ ನಮ್ಮ ಫ್ಲೋರಿಂಗ್ ಸೆಕ್ಷನ್ ಇನ್ಪುಟ್ ಕೊಡ್ತೀವಿ. ಇದು ಎರಡು ಏನಕ್ಕೆ ಅಂದ್ರೆ ನಮ್ದು ಥೀಮ್ ಬೇಸಲ್ಲಿ ಮಾಡಿರೋ ಕಾರಣ ಸರ್. ಫ್ಲೋರಿಂಗು ನಮ್ಮ ಏನು ಇಂಟೀರಿಯರ್ ಪ್ರಕಾರ ನಾವು ತಗೊಂಡೋದಾಗ ಫೈನಲ್ ಔಟ್ಪುಟ್ ಬರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ ಸರ್. ಪ್ರೀಮಿಯಂ ಆಗಿರುತ್ತೆ, ಪ್ಲಸ್ ಮ್ಯಾಚ್ ಆಗಿರುತ್ತೆ, ಥೀಮ್ ಮ್ಯಾಚ್ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಮನೆಯ ಫ್ಲೋರಿಂಗ್, ಸೀಲಿಂಗ್, ವಾಲ್ಸ್, ಇಂಟೀರಿಯರ್ ಇವೆಲ್ಲ ಮ್ಯಾಚ್ ಆಯಿತು ಅಂತಂತಂದ್ರೆ ಸೂಪರ್ ಆಗಿರೋ ಪ್ರೀಮಿಯಂ ಪ್ಯಾಟರ್ನ್ ಇಲ್ಲಿ ನೀವು ಅಚೀವ್ ಮಾಡಬಹುದು. ಇನ್ನು ಪ್ರೈಸಿಂಗ್ ಅಂತ ಬಂದಾಗ, ಈ ಮನೆ ಅಂತೂ ಬಿಡಿ ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದೀವಿ, 12 ಲಕ್ಷದಲ್ಲಿ ಫಿನಿಶ್ ಮಾಡಿಕೊಟ್ಟಿದ್ದೀರಾ. ವಿತ್ GST, ವಿದೌಟ್ GST? ವಿತ್ GST. ಓಕೆ. ಅಂಡ್ ನಿಮ್ಮ ಪ್ರೈಸಿಂಗ್ ಯಾವ ಥರ ಇರುತ್ತೆ ಸರ್? ಸರ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಡಿಫ್ರೆಂಟ್ ಮೆಟೀರಿಯಲ್ ಸರ್. ಇವಾಗ ನೀವು ಹೈ ಗ್ಲಾಸಿ ಲ್ಯಾಮಿನೇಟ್ ತೊಗೊಂಡ್ರೆ ಒಂದು ರೇಟ್ ಬರುತ್ತೆ, ಅದೇ ಅಕ್ರಿಲಿಕ್ ಹೋದಾಗ ಇನ್ನೊಂದು ರೇಟ್ ಬರುತ್ತೆ, ವೀನರ್ ಇನ್ನೊಂದು ರೇಟ್. ಸೊ ಈ ಥರ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಮೆಟೀರಿಯಲ್ಗೆ ಡಿಫ್ರೆಂಟ್ ಸೆಟ್ ಆಫ್ ರೇಟ್ಸ್ ಬರುತ್ತೆ. ರೇಟ್ಸ್ ಹೇಳಿ, ಮಿನಿಮಮ್ ಯಾವ ರೇಟಿಂದ ಸ್ಟಾರ್ಟ್? ಸರ್ ಮಿನಿಮಮ್ ಫ್ರೇಮ್ ಟೈಪ್ ಎಲ್ಲ ಬಂದು ನಾವು 750 ಸ್ಟಾರ್ಟ್ ಮಾಡ್ತೀವಿ. 750 ಸ್ಟಾರ್ಟ್ ಮಾಡ್ತೀವಿ. ಅದೇ ವಾರ್ಡ್ರೋಬ್ ಎಲ್ಲ ಬಂತು ಅಂದರೆ 1450, 1350 ಇದೆ. ಅದ್ರ ಸ್ಕೇಲ್ ಒಂದಿನ ನಾವು ಸೂಡೋ ಫಿನಿಶ್ ಲ್ಯಾಮಿನೇಟ್ಸ್ ಎಲ್ಲ ಮಾಡ್ತೀವಿ 1300, 350 ಮಾಡ್ತೀವಿ. ಕಿಚನ್ಸ್ ಎಲ್ಲ ಯಾವ ರೇಟಲ್ಲಿ ಸರ್? ಕಿಚನ್ಸ್ ನೀವು ಹೈ ಗ್ಲಾಸಿಗೆ ಹೋಗ್ತೀರಾ 1600, 550 ಮಾಡ್ತೀವಿ. ಅಕ್ರಿಲಿಕ್ ಎಲ್ಲ ಬಂದು 1850, 900 ಇದರಿಂದ ಸ್ಟಾರ್ಟ್ ಆಗಿ ಈ ಥರ ರೇಟಲ್ಲಿ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಇದ್ರ ಮೇಲೆ ವಾರಂಟೀಸ್, ಗ್ಯಾರಂಟೀಸ್ ಯಾವುದ್ರ ಮೇಲೆ ಇರುತ್ತೆ ಸರ್? ಸರ್ ನಮ್ದು ಟೋಟಲ್ ಆಗಿ ಕೋರ್ ಮೆಟಲ್ ಮೇಲೆ ಇರುತ್ತೆ ಸರ್. ಅಂದರೆ ನೀವು ಯೂಸ್ ಮಾಡೋ ಪ್ಲೈಬೋರ್ಡ್ಸ್ ಎಲ್ಲ ಏನು ಯೂಸ್ ಮಾಡ್ತೀವಿ, ಸೆಂಚುರಿ ಸೈನಿಂಗ್, ನಿಮ್ಗೆ ಅಪ್ ಟು ಒಂದು 15 years ವ್ಯಾರಂಟಿ ಕೊಡ್ತೀವಿ. 15 ವರ್ಷ ವ್ಯಾರಂಟಿ. ನಾನು ಕೇಳಿದ್ದೀನಿ 35 ವರ್ಷದ್ದು ಸಿಗುತ್ತೆ ಅಂತ. ಸಿಗುತ್ತೆ ಸರ್, ಅದು ಸೆಂಚುರಿ ನೆಕ್ಸ್ಟ್ ಲೆವೆಲ್ ಆಫ್ ಇದೆ, ಅದರಲ್ಲೆಲ್ಲ ನಿಮ್ಗೆ ಅಪ್ ಮಾಡ್ಬೋದು. ಅಪ್ ಮಾಡ್ಬೋದು ಸರ್. ಅಂದರೆ ನಮ್ಮ ಒಂದು ಸ್ಟ್ಯಾಂಡರ್ಡ್ ರೇಟ್ಸ್ಗೆ ನಾವು ಇದನ್ನು ಕೊಡ್ತಾ ಇದ್ದೀವಿ. ಇನ್ ಕೇಸ್ ಕಸ್ಟಮರ್ ಕೋರ್ ಮೆಟಲ್ನ ಚೇಂಜ್ ಮಾಡೋಕೆ ರೆಡಿ ಇದ್ದಾರೆ ಅಂದಾಗ ಅದನ್ನು ಯೂಸ್ ಮಾಡ್ತೀವಿ. ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಬರ್ಬೋದು, ಬಟ್ ಏನಾಗುತ್ತೆ ನಿಮಗೆ ವ್ಯಾರಂಟಿ ಜಾಸ್ತಿ ಬರುತ್ತೆ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಫೈನಲ್ ಆಗಿ ಯಾರಾದರೂ ನಿಮ್ಮನ್ನ ಭೇಟಿ ಮಾಡಬೇಕು, ನೋಡಬೇಕು ಅಂದ್ರೆ ಆಫೀಸ್ ಎಲ್ಲಿದೆ ಸರ್? ಸರ್ ನಮ್ದು RR ನಗರ್ ಬೆಂಬಲ್ 4 ಚಾನಲ್ ಬರುತ್ತೆ. ಸೊ ಎನಿ ಟೈಮ್ ನೀವು ಮಂಡೇ ಒಂದು ದಿನ ಬಿಟ್ಟು ಫ್ರಮ್ ಮಂಗಳವಾರದಿಂದ ಭಾನುವಾರ ಗಂಟು ಎನಿ ಟೈಮ್ ಮಾಡಬಹುದು. ಸೊ ವೀಕ್ಷಕರೇ, ವಿವಾ ಡಿಸೈನ್ ಅವರ ನಂಬರ್ ಅನ್ನ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲೂ ಕೂಡ ನಾನು ಇವರ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತೀನಿ. ಮೇನ್ ಆಗಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಪ್ಲೇ ಲಿಸ್ಟ್ ಇದೆ. ದಯವಿಟ್ಟು ವಿವಾ ಡಿಸೈನ್ ಅವರ ಪ್ಲೇ ಲಿಸ್ಟ್ ಅನ್ನ ಒಂದ್ಸತಿ ಚೆಕ್ ಮಾಡಿ, ಎಲ್ಲ ಬಜೆಟ್ನ ಮನೆಗಳನ್ನು ನೋಡಬಹುದು. ಅಂಡ್ ನಾನು ಅವಾಗ ಹೇಳಿದೆ, ಕಂಪೇರ್ ಮಾಡಿ ನೋಡಿ ಯಾವ ಬಜೆಟಲ್ಲಿ ಏನು ಸಿಗ್ತಾ ಇದೆ ನಮಗೆ ಅನ್ನೋದನ್ನ ಕಂಪೇರ್ ಮಾಡಿ ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಕ್ವಾಲಿಟಿ ಇಂಟೀರಿಯರ್ನ ಬಜೆಟೆಡ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.